ತಂದೆಯೇ, ವಂದನೆ ಕರ್ತನೆ, ಜಯದ ವರ್ಷ ನಿನ್ನ ಮಹಿಮೆಯ ವರ್ಷವಾಗಿದೆ. ವಂದನೆ ಕರ್ತನೆ, ನೀನು ಬಯಸ್ತಾ ಇದ್ದಿ ನಮ್ಮಿಂದ ಈ ವರ್ಷವನ್ನು ಜಯದ ವರ್ಷವನ್ನಾಗಿ ಮಾಡಬೇಕೆಂಬುದಾಗಿ. ಆದ್ದರಿಂದ ಪರಿಶುದ್ಧಾತ್ಮನೇ ಸಹಾಯ ಮಾಡು, ನೀನು ನನ್ನನ್ನು ನಡೆಸು, ನೀವು ನಮ್ಮನ್ನ ಮೇಲೆ ಸಂಪೂರ್ಣ ಅಧೀನತೆಯನ್ನು ತೆಗೆದುಕೊಳ್ಳು. ಈ ರೀತಿ ನಾವು ನಿಮ್ಮ ಹೃದಯಕ್ಕೆ ಸಂತೋಷ ತರುವಂತೆ, ನಾವು ನೀನು ಬಯಸಿದ ಎಲ್ಲವನ್ನೂ ದೇಶದಲ್ಲಿ ಮಾಡುವಂತೆ. ನಿಮ್ಮಲ್ಲಿ ಅನೇಕ ಯೋಚನೆಗಳಿವೆ, ಬಯಕೆಗಳಿವೆ. ನಿನಗೆ ಉಜ್ಜೀವನಕ್ಕಾಗಿ ಅಂತರದೇ ಇದೆ. ಯಾರು ಕೂಡ ನಾಶವಾಗದೆ ಎಲ್ಲರೂ ಸತ್ಯದ ಜ್ಞಾನಕ್ಕೆ ಬರಬೇಕು, ರಕ್ಷಣೆಗೆ ಬರಬೇಕು ಎಂಬುದಾಗಿ ನಿನ್ನ ಹೃದಯದ ಬಯಕೆ ಆಗಿದೆ. ನಮ್ಮನ್ನು ಉಪಯೋಗಿಸು ತಂದೆಯೇ, ನೀವು ನಮ್ಮನ್ನು ಉಪಯೋಗಿಸಬೇಕು. ನಾವಲ್ಲದೆ ಬೇರೆ ಯಾರು ಹೋಗುವುದು ತಂದೆಯೇ? ಈ ವರ್ಷ ನಿನ್ನ ವಾಕ್ಯವು ನಮ್ಮ ಹೃದಯದಲ್ಲಿ, ನಮ್ಮ ಆತ್ಮದಲ್ಲಿ ಉರಿಯಲಿ. ನಾವು ನಿಮ್ಮ ವಾಕ್ಯವನ್ನು ಅನ್ನನ್ನು ಹೇಳಿದ ಹಾಗೆ ಧ್ಯಾನಿಸಿ ಕರ್ತನೆ ಆತ್ಮದಲ್ಲಿ ಆಳವಾಗಿ ಹೋಗ್ಬೇಕು. ನಿನ್ನ ವಾಕ್ಯದಲ್ಲಿ ಆಳವಾಗಿ ನಿನ್ನ ಹೃದಯದ ಬಯಕೆಯನ್ನು ಪೂರೈಸಬೇಕು ತಂದೆಯೇ. ನಾವು ನಿಮ್ಮ ಹೃದಯಕ್ಕೆ ಸಂತೋಷವನ್ನು ತರಲು ಬಯಸ್ತೇವೆ, ಅದೇ ನಮ್ಮ ಹೃದಯದ ಬಯಕೆ ಆಗಿದೆ. ನಾವು ನಿಮ್ಮನ್ನು ಸಂತೋಷ ಪಡಿಸಬೇಕು. ಆದ್ದರಿಂದ ನಮ್ಮನ್ನು ಉಪಯೋಗಿಸು ನಿನ್ನ ಮಹಿಮೆಗಾಗಿ ಈ ವರ್ಷದ ಪ್ರತಿ ದಿನಗಳಲ್ಲಿ ಯೇಸು ನಾಮದಲ್ಲಿ ಆಮೆನ್. ಹಲ್ಲೆಲೂಯಾ. ನನ್ನೊಂದಿಗೆ ಒಂದು ಪೂರ್ವ ಕಾಲ ವೃತ್ತಾಂತ 16ನೇ ಅಧ್ಯಾಯಕ್ಕೆ ಬನ್ನಿ. ಈ ವರ್ಷ ವ್ಯತ್ಯಾಸಕರವಾಗಿದೆ. ಪರಿಶುದ್ಧಾತ್ಮನು ನನಗೆ ವ್ಯತ್ಯಾಸಕರವಾದ ವಾಕ್ಯವನ್ನು ಕೊಟ್ಟನು. ಅನೇಕ ವಾಕ್ಯಗಳಿವೆ. ಈ ವಾಕ್ಯದ ಮೂಲಕ ಪರಿಶುದ್ಧಾತ್ಮನು ನನಗೆ ಬೆಳಕನ್ನು ಕೊಡ್ತಾ ಇದ್ದಾನೆ. ಆತನು ಏನು ಮಾಡಲು ಬಯಸ್ತಾನೆ ನಮ್ಮಲ್ಲಿ, ನಮ್ಮ ಮೂಲಕ, ದೇಶಗಳಲ್ಲಿ ಯೇಸು ನಾಮದಲ್ಲಿ ಆಮೇನ್. 8ನೇ ವಚನ, ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನ ನಾಮದ ಮಹತ್ವವನ್ನು ವರ್ಣಿಸಿರಿ, ಜನಾಂಗಗಳಲ್ಲಿ ಆತನ ಕಾರ್ಯಗಳನ್ನು ಪ್ರಸಿದ್ಧಪಡಿಸಿರಿ, ಆತನನ್ನು ಕೀರ್ತಿಸಿರಿ, ಭಜಿಸಿರಿ, ಆತನ ಅದ್ಭುತ ಕಾರ್ಯಗಳನ್ನೆಲ್ಲ ಧ್ಯಾನಿಸಿರಿ. ಆದ್ದರಿಂದ ಈ ವರ್ಷ ಪರಿಶುದ್ಧಾತ್ಮನು ನಾವು ಉನ್ನತ ಹಂತಕ್ಕೆ ಬರಬೇಕೆಂದು ಬಯಸ್ತಾ ಇದ್ದೇನೆ. ಉನ್ನತ ಹಂತ ಕೃತಜ್ಞತೆಯ ವರ್ಷ. ಪ್ರತಿದಿನ ಕೃತಜ್ಞತೆ ಸಲ್ಲಿಸೋದು, ಪ್ರತಿಯೊಂದು ಚಿಕ್ಕ ವಿಷಯಕ್ಕಾಗಿ. ಈ ದಿನ ನಮ್ಮಲ್ಲಿ ಏನಿದೆ ಯಾವುದನ್ನು ಕೂಡ ಲಘುವಾಗಿ ತೆಗೆದುಕೊಳ್ಳಬೇಡ್ರಿ. ಪವರ್ ಕಟ್ ಕೂಡಲೇ ಆಗ್ಬಹುದು, ಅನೇಕ ಸಂಗತಿಗಳು ಇರದೇ ಇರ್ಬೋದು. ಪವರ್ ಕಟ್ ನಮಗೆ ಪಾಶ್ಚಾತ್ಯ ದೇಶಗಳಿಂದ ಹೆಚ್ಚಾಗಿ ಗೊತ್ತಿದೆ. ಈಗ ಅವರು ಜರ್ಮನಿಯಲ್ಲಿ ಕೂಡ ಪವರ್ ಕಟ್ ಅನ್ನು ಸಿದ್ಧ ಮಾಡ್ತಾ ಇದ್ದಾರೆ. ಪವರ್ ಕಟ್ಗಾಗಿ ಸಿದ್ಧ ಮಾಡಿರಿ ಎಂದು ಹೇಳ್ತಾರೆ. ಎಲ್ಲವೂ ನಮ್ಮಲ್ಲಿರುವುದಕ್ಕಾಗಿ ಕೃತಜ್ಞತೆ ಸಲ್ಲಿಸಬೇಕು. ನಾವು ಕೃತಜ್ಞತೆ ಸಲ್ಲಿಸುವಾಗ ನಾವು ದ್ವಿಗುಣವಾಗ್ತೇವೆ. ಕೃತಜ್ಞತೆ ಸಲ್ಲಿಸುವಾಗ ದೇವರ ಅದಕ್ಕೆ ಸಂತೋಷವಾಗ್ತದೆ. ಕೃತಜ್ಞತೆ ಸಲ್ಲಿಸುವಾಗ ದೇವದೂತರು ಸೇರ್ತಾರೆ, ಅದ್ಭುತಗಳು ನಡೀತವೆ. ನೀವು ಘೋಷಣೆಯನ್ನು ಸೃಜಿಸ್ತೀರಿ ನಿಮ್ಮ ಕೃತಜ್ಞತೆಯಿಂದ. ಇತರರು ಕಷ್ಟಪಡುವರು, ಆದರೆ ನೀವು ಅದಕ್ಕೆ ಬರುವುದಿಲ್ಲ. ಕೃತಜ್ಞತೆ ಸಲ್ಲಿಸಿರಿ, ಆತನ ನಾಮವನ್ನು ಕರೆಯಿರಿ, ಆತನ ನಾಮ ನಿಮ್ಮ ಬಾಯಿಯಲ್ಲಿ ಇರಲಿ. ಪರಲೋಕದ ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆ ಆಗುವುದಿಲ್ಲ. ಯೇಸುವಿನ ನಾಮವು ನಿಮ್ಮ ಬಾಯಿಯಲ್ಲಿ ಯಾವಾಗಲೂ ಇರಲಿ. ಆತನ ನಾಮವನ್ನು ಕರೆಯಿರಿ, ಆತನ ಅದ್ಭುತಗಳನ್ನು ಜನರ ಮಧ್ಯದಲ್ಲಿ ಪ್ರಸಿದ್ಧಪಡಿಸಿರಿ. ಇನ್ನು ಅಡಗುವ ವರ್ಷವಲ್ಲ, ಇನ್ನು ದೇವರು ಕೇವಲ ವಿಶ್ವಾಸಗಳ ಮಧ್ಯದಲ್ಲಿ ಇದ್ದಾರೆಂದು ಹೇಳುವ ವರ್ಷವಲ್ಲ, ಇನ್ನು ಸಭೆ ಒಳಗಡೆ ಸಾಕ್ಷಿ ಕೊಡುವ ವರ್ಷವಲ್ಲ. ಆತನ ಮಹತ್ ಕಾರ್ಯಗಳನ್ನು ಜನರ ಮಧ್ಯದಲ್ಲಿ ಘೋಷಿಸಿರಿ. ಅಂದರೆ ಜನರ ಮಧ್ಯದಲ್ಲಿ ಅಲ್ಲ, ಜನಾಂಗಗಳಲ್ಲಿ. ಬೇರೆ ಎಲ್ಲಾ ಜನಾಂಗಗಳಿವೆ, ಎಷ್ಟೋ ಬೇರೆ ಬೇರೆ ರಾಜ್ಯದ ಜನರು ಇಲ್ಲಿದ್ದಾರೆ. ನೀವು ನಿಮ್ಮ ಒಂದು ಬ್ರೋಕನ್ ಭಾಷೆಯಲ್ಲಿ ಅವರೊಂದಿಗೆ ಮಾತಾಡಿರಿ. ನೋಡಿ, ನಾನು ಭಾಷೆಯನ್ನು ಜನರನ್ನು ಬೇರೆ ಬೇರೆ ಜನರೊಂದಿಗೆ ಮಾತಾಡ್ತಾ ಇದ್ದೆ. ನೋಡಿ, ವಿಶ್ವಾಸಿಯಾದಾಗ ನಾನು ಹೇಗೆ ಯೇಸುವಿನ ಬಗ್ಗೆ ಮಾತಾಡಬೇಕೆಂದು ಕಲ್ತುಕೊಂಡೆ. ಯಾರೆಲ್ಲ ಬೇರೆ ಬೇರೆ ಸ್ಥಳದಿಂದ ಬರ್ತಾ ಇದ್ರು ಅವರು ಬಹಳ ಹಸಿದವರಾಗಿದ್ದಾರೆ, ಹತಾಶರಾಗಿದ್ದಾರೆ, ಒಬ್ಬಂಟಿಗರಾಗಿದ್ದಾರೆ. ಆದ್ದರಿಂದ ನೀವು ಆತನ ಕೃತ್ಯಗಳನ್ನು ಜನಾಂಗಗಳಲ್ಲಿ ಪ್ರಸಿದ್ಧಪಡಿಸಿರಿ. ಯಾರು ದೇಶವನ್ನು ತಿಳಿದುಕೊಂಡ್ರೆ ಅಲ್ಲಿ ಯಾವುದೇ ಒಬ್ಬಂಟಿಗನ ಇರುವುದಿಲ್ಲ. ಈ ವರ್ಷ ಒಬ್ಬಂಟಿಗದ ವರ್ಷವಲ್ಲ ನಿಮಗಾಗಿ. ನೀವು ಒಬ್ಬಂಟಿಗತನವನ್ನು ಜನರ ಮಧ್ಯದಲ್ಲಿ ಕೂಡ ಅದನ್ನು ತೆಗೆದುಹಾಕಬೇಕು. ಯಾಕೆಂದರೆ ನೀವು ಆತನ ಕೃತ್ಯಗಳನ್ನು ಪ್ರಸಿದ್ಧಪಡಿಸುವರಾಗಿದ್ದೀರಿ. ನಿಮ್ಮ ಜೀವಿತದಲ್ಲಿ, ಇತರ ಜೀವಿತದಲ್ಲಿ ಮತ್ತು ಬೈಬಲ್ನ ಮೂಲಕ ಆತನ ಕಾರ್ಯಗಳನ್ನು ಪ್ರಸಿದ್ಧಪಡಿಸಿರಿ ಜನರ ಮಧ್ಯದಲ್ಲಿ. ಆತನಿಗಾಗಿ ಹಾಡಿರಿ, ಆತನಿಗೆ ಕೀರ್ತನೆಗಳನ್ನು ಹಾಡಿರಿ, ಆತನ ಅದ್ಭುತ ಕಾರ್ಯಗಳನ್ನು ನೀವು ಮಾತಾಡಿರಿ. ಯಾವುದು ನಮಗೆ ಮಾತಾಡಲು ಇಲ್ಲದಿದ್ರೆ
ನಮಗೆ ಏನು ಮಾತಾಡಲಿಲ್ವೋ? ಈ ದಿನ ನಮ್ಮ ಜೀವಿತದಲ್ಲಿ ನಮ್ಮಲ್ಲಿ ಅದ್ಭುತಗಳಿಲ್ಲದಿದ್ರೆ ನಾವು ಬೈಬಲ್ನ ಅದ್ಭುತಗಳನ್ನು ಹೇಳಬೇಕು, ಅಥವಾ ನಿನ್ನೆಯ ಅದ್ಭುತಗಳ ಬಗ್ಗೆ, ಅಥವಾ ನಿಮ್ಮ ಕುಟುಂಬದ ಜನರ ಬಗ್ಗೆ, ಅಥವಾ ಆತನ ಎಲ್ಲ ಅದ್ಭುತ ಕಾರ್ಯಗಳ ಬಗ್ಗೆ ಹೇಳಬೇಕು. ಈ ವರ್ಷವು ಕರ್ತನ ಒಂದು ಮಹಿಮೆ ದೇಶಗಳಲ್ಲಿ ಸಾರುವ ವರ್ಷವಾಗಿದೆ. ಈ ವರ್ಷ ಜನರನ್ನು ಉನ್ನತ ಹಂತಕ್ಕೆ, ಕೃತಜ್ಞತಾ ಹಂತಕ್ಕೆ, ಪ್ರಾರ್ಥನೆಗೆ, ಸ್ವಾರ್ಥಿಗಾಗಿ ಮತ್ತು ಸ್ತುತಿಸಿ ಮತ್ತು ಪ್ರಸಂಗಿಸಿ ಎಲ್ಲಾ ಏರಿಯಾದಲ್ಲಿ ಉನ್ನತ ಹಂತಕ್ಕೆ ಈ ವರ್ಷ ನೀವು ಮಹಿಮೆಯಿಂದ ಮಹಿಮೆಗೆ ಹೋಗ್ತೀರಿ, ಉನ್ನತ ಹಂತಕ್ಕೆ. 10ನೇ ವಚನ, ಆತನ ಪರಿಶುದ್ಧ ನಾಮದಲ್ಲಿ ಹಿಗ್ಗಿರಿ, ಯೆಹೋವನ ದರ್ಶನವನ್ನು ಕೋರುವವರ ಹೃದಯ ಹರ್ಷಿಸಲಿ. ಈ ವರ್ಷ ಅನೇಕ ಒಂದು ಗಲಿಬಿಗಿಲಿಗಳು ಮತ್ತು ವಂಚನೆಗಳು ಇವೆ. ಮನುಷ್ಯನ ಹೃದಯಗಳು ಕದಲಲ್ಪಡುವುದು. ನಿಮ್ಮಲ್ಲಿ ನೀವು ನೋಡುವಿರಿ ಅನೇಕ ವಂಚನೆಗಳು. ಜನರು ಮೆಟ್ಟಾಕಿ ಹೋಗುವರು, ಅಥವಾ ಒಂದು ಕನಸಿನ ಲೋಕಕ್ಕೆ, ವ್ಯತ್ಯಾಸಕರವಾದ ಲೋಕಕ್ಕೆ, ಮನುಷ್ಯನ ಸೃಷ್ಟಿಸಿದ ಲೋಕಕ್ಕೆ ಹೋಗುವರು. ಜನರು ಹೆಚ್ಚಾಗಿ ಚಾಟ್ ಪಾಟಿಗೆ ಹೋಗುವರು, AI ಸ್ಟಾಫಿಗೆ ಹೋಗುವರು, ಅಥವಾ ಅವತಾರಿಗೆ ಅಥವಾ ಈ ಲೋಕದಲ್ಲಿ ಸೃಷ್ಟಿಸಲ್ಪಡುವ ಸಂಗತಿಗೆ ಹೋಗುವವರು. ಅವರು ತಮ್ಮದೇ ಒಂದು ಮೊದಲಗಿತ್ತಿಯನ್ನು ಅಥವಾ ಅವರಿಗೆ ಏನು ಬೇಕು ಮೊದಲಿಂಗನಿಗೆ ಅಥವಾ ಅವರ ಕೃತ್ಯಗಳಲ್ಲಿ ಅವರು ಕೃತ್ಯಗಳನ್ನು ಪ್ರೀತಿಸುವರು. ಅವರು ಒಂದು ಇಂಟರ್ನೆಟ್ ಲವ್ ಅಫೇರ್ಸ್ ಹೊಂದಿಕೊಳ್ಳುವರು, ಅಥವಾ AI ಚಾಟ್ ಪಾಟ್ ಕ್ರಿಯೇಷನ್ ಅಲ್ಲಿ ಹೋಗುವರು. ನಾನು ಈ ವರ್ಷ ನೋಡಿದೆ ಮನುಷ್ಯಶಾಸ್ತ್ರದಲ್ಲಿ ಅವರು ಹೊಸ ಬ್ರಾಂಚ್ ಆಗಿ ಸೃಷ್ಟಿಸ್ತಾ ಇದ್ದಾರೆ, ಒಂದು ಟ್ರೀಟ್ಮೆಂಟ್ ಹಾಗೆ. ಯಾರೆಲ್ಲ ಸಂಪೂರ್ಣವಾಗಿ ಮಾನಸಿಕವಾಗಿ ಡಿಸ್ಟರ್ಬ್ ಆಗುವಂತೆ ಈ ಚಾಟ್ ಪಾಟ್ ಅಲ್ಲಿ, ಈ ಒಂದು ಇಂಟರಾಕ್ಷನ್ ಮೂಲಕ ಅವರ ಕೈಗಳಿಂದ ಅವರು ಕಾರ್ಯಗಳನ್ನು ಸೃಷ್ಟಿಸ್ತಾ ಇದ್ದಾರೆ. ಅನೇಕ ಹೊಸ ಸಂಗತಿಗಳು ಬರ್ತಾ ಇವೆ. ಲೋಕವು ಅನೇಕ ಗಲಿಬಿಳಿಗಳಲ್ಲಿ, ಅನೇಕ ವಂಚನೆಗಳಲ್ಲಿ ಹೋಗ್ತಾ ಇದೆ. ಜನರು ಕದಲ್ಪಡುವರು. ಆದ್ದರಿಂದ ಕರ್ತನನ್ನು ಹುಡುಕುವವರ ನಿಜವಾಗಿ ವಿಶ್ವಾಸಿಗಳ ಒಂದು ಹಾಲ್ ಮಾರ್ಕ್ ಆಗಿದೆ. ಕರ್ತನನ್ನು ತಮ್ಮ ಹೃದಯದಿಂದ ಸಂಪೂರ್ಣವಾಗಿ ಹುಡುಕುವಾಗ ಅವರಲ್ಲಿ ಒಂದು ಸಂತೋಷವಿರುತ್ತದೆ, ನಿಜವಾದ ಸಂತೋಷವಿರುತ್ತದೆ. ಮತ್ತು ಅವರಲ್ಲಿ ಕೆಲವರಲ್ಲಿ ಇದೊಂದು ಆಶ್ಚರ್ಯ ಉಂಟು ಮಾಡಬಹುದು ಮತ್ತು ಆಕರ್ಷಿತಗೊಳ್ತಾರೆ. ಬಹಳ ಆನಂದದ ವ್ಯಕ್ತಿ, ನಾನು ನಿನ್ನ ಹತ್ತಿರ ಬರಬೇಕು. ಅಥವಾ ಕೆಲವರು ನಿಮ್ಮ ವಿರುದ್ಧವಾಗಿ ಹೋಗುವರು. ಕೆಲವರು ಹೇಳುವರು, ಈ ವ್ಯಕ್ತಿ ಯಾವಾಗಲೂ ನಗ್ತಾ ಇದ್ದಾರೆ, ಅವರೇನು ಹುಚ್ಚ ಎಂದು ಹೇಳುವರು. ಯಾರಾದ್ರೂ ನಿಮಗೆ ಬಂದು ಹೇಳುವುದಾದ್ರೆ, ಯಾಕೆ ನೀನು ಯಾವಾಗಲೂ ನಗ್ತಾ ಇದೆ, ಒಂದು ನಕಾರಾತ್ಮಕವಾಗಿ ಹೇಳುವುದಾದ್ರೆ ಸಂತೋಷ ಪಡಿರಿ. ಯಾಕೆಂದರೆ ಇದರ ಅರ್ಥ ನೀವು ಈ ವರ್ಷದಲ್ಲಿ ಜೀವಿಸುವಿರಿ. ನೀವು ಮಾತ್ರ ಜೀವಿಸುವುದಲ್ಲದೆ ನೀವು ಏಳಿಗೆಗಾಗಿ ಶ್ರಮಿಸುವಿರಿ. ಆಮೇಲೆ ಈ ವರ್ಷ ದೇವರು ನನಗೆ ಹೇಳಿದರು, ಜೀವಿಸುವುದು, ಶ್ರಮಿಸಿ ಅಭಿವೃದ್ಧಿ ಹೊಂದುವುದು. ಏನೆಲ್ಲ ನಿಮ್ಮಲ್ಲಿದೆ ಅದು ದ್ವಿಗುಣವಾಗಬೇಕು, ಎಲ್ಲವೂ ಗುಣಾಕಾರವಾಗಬೇಕು. ನಿಮ್ಮಲ್ಲಿ ಏನಿದೆ ಇವಾಗ, ಎಲ್ಲ ಒಂದು ಸೇವೆಯ ಅವಕಾಶ, ಎಲ್ಲ ವಾಸಿಸುವ ಸ್ಥಳ, ಎಲ್ಲ ವಾಹನಗಳು, ಎಲ್ಲ ಹಣ, ಎಲ್ಲ ಒಂದು ಆಭರಣ. ಸೈತಾನನು ಬಹಳ ಕಠಿಣವಾಗಿ ಕೆಲಸ ಮಾಡ್ತಾ ಇದ್ದಾನೆ. ಟ್ಯಾಕ್ಸಸ್ ಹಾಕಿ, ಅನೇಕ ಒಂದು ರೆಸ್ಟ್ರಿಕ್ಷನ್ಗಳು ಹಾಕಿ, ನೀವು ಏನನ್ನು ಹೊಂದಿಕೊಳ್ಬಾರ್ದು, ಯಾವುದೇ ಪ್ರೈವೇಸಿಯನ್ನು ಹೊಂದಿಕೊಳ್ಬಾರ್ದು. ಆ ರೀತಿ ಸೈತಾನನು ಯೋಚನೆ ಮಾಡ್ತಾ ಇದ್ದಾನೆ. ಯಾವುದೇ ನೀವು ಹೊಂದಿಕೊಳ್ಳಬಾರದಂತೆ ಸೈತಾನ ನೋಡ್ತಾ ಇದ್ದಾನೆ. ಯಾವುದೇ ಒಂದು ವಾಸಿಸುವ ಸ್ಥಳವೂ ಕೂಡ ಇಲ್ಲದೆ ಇರ್ಬೇಕೆಂದು ಬಯಸ್ತಾನೆ. ಆತನು ಕಠಿಣವಾಗಿ ವೇಗವಾಗಿ ಕೆಲಸ ಮಾಡ್ತಾನೆ. ಯಾವುದೇ ಕಾರ್ ಓನರ್ಶಿಪ್ ಅಥವಾ ಯಾವುದೇ ಒಂದು ಸ್ಥಳ ಇಲ್ಲದಂತೆ ಇರ್ಬೇಕೆಂದು ನೋಡ್ತಾರೆ. ಅವರು ಹೈಯರ್ ಟ್ಯಾಕ್ಸ್ ಹಾಕಿ ಮನೆಗಳನ್ನು ಮಾಡ್ತಾರೆ. ಆದ್ದರಿಂದ ನಿಮ್ಮಲ್ಲಿ ಏನಿದೆ ಅದೆಲ್ಲ ದ್ವಿಗುಣವಾಗಬೇಕು. ಕೇವಲ ನೀವು ಒಂದು ಜೀವಿಸುವುದಲ್ಲ, ನೀವು ಹೇಗೆ ಅಭಿವೃದ್ಧಿ ಆಗುವುದು. ನೀವು ದೇವರ ವಾಕ್ಯವನ್ನು ಓದಿದ್ದೀರಿ, ನೀವು ಪ್ರಾರ್ಥಿಸಿರಿ, ನೀವು ದೇವರ ಮುಖವನ್ನು ಹುಡುಕಿರಿ, ನೀವು ಕೇಳಿರಿ, ಕರ್ತನೇ ಇದು ಸೈತಾನನ ತಂತ್ರವಾಗಿದೆ, ಇದಕ್ಕೆ ವಿರುದ್ಧವಾದದ್ದು ಏನು ಎಂಬುದಾಗಿ ನೀವು ದೇವರನ್ನು ಕೇಳಿಕೊಳ್ಳಿರಿ. ಆ ಒಂದು ತಂತ್ರ ದೇವರು ತೋರಿಸುವುದಕ್ಕಾಗಿ ನೀವು ಶ್ರಮಿಸಿರಿ. ನೀವು ನಿಮ್ಮಲ್ಲಿ ಅದನ್ನು ಅಳವಡಿಸಿರಿ. ನೀವು ಆ ಒಂದು ಹಂತಕ್ಕೆ ಹೋಗಿರಿ. ನೀವು ಆ ಕೆಂಪು ಸಮುದ್ರಕ್ಕೆ ಹೋಗಿರಿ. ಎರಿಕುವನ್ನು ತೆಗೆದುಕೊಳ್ಳಿ. ನೀವು ಹೊಸ ಸ್ಥಾನಕ್ಕೆ ಹೋಗಿರಿ. ನೀವು ಏಳಿಗೆಗಾಗಿ ಶ್ರಮಿಸಿರಿ. ನೀವು ಶ್ರಮಿಸ್ತೀರಿ. ನೀವು ಶ್ರಮಿಸಬೇಕು. ನೀವು
ನೀವು ಶ್ರಮಿಸಿ, ನೀವು ಒಂದು ಶ್ರಮೆಯ ಮೂಲಕ ಹೋಗುವುದರಿಂದ ನೋಡಿ ವೈರಾಗ್ಯಗಳು ದೇವರ ರಾಜ್ಯವನ್ನು ನುಗ್ಗಿ ಸ್ವಾಧೀನಪಡಿಸಿಕೊಳ್ತಾರೆ. ನಂಬಿಕೆಯಿಂದ ನುಗ್ಗಿ ಸ್ವಾಧೀನಪಡಿಸುತ್ತಾರೆ. ಬಲತ್ಕಾರಿಗಳು ತೆಗೆದುಕೊಳ್ತಾರೆ. ಬಲತ್ಕಾರಿಗಳು ಎರಿಕೋವನ್ನು ದೇವರ ತಂತ್ರಗಳಿಂದ ಪಡೆಯುತ್ತಾರೆ. ಈ ವರ್ಷ ಒಂದು ಇಂಥ ರೀತಿಯ ಶ್ರಮಿಸುವ ಮತ್ತು ಏಳಿಗೆಯ ವರ್ಷವಾಗಿದೆ. ಆದ್ದರಿಂದ ನಿಜವಾದ ಸಂತೋಷ, ಒಂದು ಆಶ್ಚರ್ಯ ಮತ್ತು ತಿರಸ್ಕಾರ ತೆಗೆದುಕೊಂಡು ಮಾಡ್ತಾರೆ. ಯಾರೆಲ್ಲ ಕರೆಯಲ್ಪಟ್ಟಿದ್ದಾರೆ ಅವರು ಪ್ರವಾಹದಂತೆ ಬರುವರು. ಅವರು ಒಂದು ಸಂತೋಷವಾದ ವಿಶ್ವಾಸಿಗಳಿಗೆ ಅಂಟಿಕೊಳ್ಳುವರು. ನಿಮ್ಮ ಶಿಷ್ಯರು ಸಂತೋಷವನ್ನು ನೋಡಿ ನಿಮ್ಮ ಹತ್ತಿರಕ್ಕೆ ಬರುವರು. ಅವರು ವಿಶ್ವಾಸಿ ಆಗದೇ ಇದ್ರು ಕೂಡ ಅವರು ಬರುವರು. ಅವರಿಗೆ ಸಹಿಸಲಾಗದಿದ್ರೆ ನೀವು ಸಂತೋಷ ಪಡಿರಿ, ಹೇಳಿರಿ ವಾ ಒಳ್ಳೇದು ಎಂದು ಹೇಳಿರಿ. ಕರ್ತನ ಸಂತೋಷ ನನ್ನ ನೋಡಿದ್ರೆ ಇವರೆಗೂ ಅವರ ಕರ್ತನೆ ನಾನು ಅವರಿಗೆ ಪ್ರಾರ್ಥಿಸುವುದಾ ಅವರು ರಕ್ಷಣೆ ಹೊಂದುವುದಾ ಎಂದು ಕೇಳಿರಿ. ಯಾರು ಒಂದು ಜೀವಿತಕ್ಕಾಗಿ ಬರ್ತಾರೆ ಅವರು ನಮಗೆ ಅಂಟಿಕೊಳ್ತಾರೆ. ಯಾಕೆಂದರೆ ನಮ್ಮಲ್ಲಿ ಕ್ರಿಸ್ತನ ಒಂದು ಪರಿಮಳವಿದೆ ರಕ್ಷಣೆಗಾಗಿ. ಯಾರೆಲ್ಲ ಒಂದು ಸಂಪ್ರದಾಯಕ್ಕೆ ಹೋಗ್ತಾರೋ ಅವರು ಒಂದು ಹಿಂಸೆಯನ್ನು ಸ್ಥಾಪಿಸ್ತಾರೆ. ವೈಯಕ್ತಿಕ ಒಂದು ಜೀವಿತದಲ್ಲಿ ಕೂಡ ನೋಡಿ, ನೀವು ಆನಂದವಾದ ಕ್ರಿಶ್ಚಿಯನಾದಾಗ ನೀವು ಒಂದು ಸೈತಾನನಿಗೆ ಒಂದು ಭಯವಾಗಿದ್ದಿ. ಸೈತಾನನು ನಿನ್ನನ್ನು ಅಲ್ಲಿಂದ ಹೊರಗೆ ತೆಗೆದು ನೋಡ್ತಾನೆ. ಒಬ್ಬ ವ್ಯಕ್ತಿ ಆದ್ರೂ ಕೂಡ ಸೈತಾನನು ಬಲವನ್ನು ಒಟ್ಟು ಮಾಡಿ ನಿನ್ನನ್ನು ಅಲ್ಲಿಂದ ಹೊರಗೆ ತೆಗೆದು ನೋಡ್ತಾನೆ. ಯಾರೆಲ್ಲ ರಕ್ಷಣೆಗೆ ಬರ್ತಾರೆ ಅವರು ಪ್ರವಾಹದಂತೆ ಕ್ರಿಶ್ಚಿಯನ್ಗೆ ಅಂಟಿಕೊಳ್ತಾರೆ. ಯಾರೆಲ್ಲ ಅವರು ವೈಯಕ್ತಿಕ ವ್ಯಕ್ತಿಯ ಬಗ್ಗೆ ಕೂಡ ಒಂದು ಹಿಂಸೆಯನ್ನು ಏರ್ಪಡಿಸ್ತಾರೆ. ನಾವು ಎಷ್ಟು ಒತ್ತಡಕ್ಕೆ ಒಳಪಡ್ತೇವೆ ಅಷ್ಟು ನಾವು ಗುಣಾಕಾರವಾಗ್ತೇವೆ. 12ನೇ ವಚನ, ಆತನ ಸೇವಕನಾದ ಇಸ್ರಾಯೇಲ್ ಸಂತತಿಯವರೇ, ಆತನ ಆರಿಸಿಕೊಂಡ ಯಾಕೋಬನ ವಂಶವೇ, ಆತನ ಅದ್ಭುತ ಮಾತ್ಕಾರ್ಯಗಳ ನ್ಯಾಯ ನಿರ್ಣಯಗಳನ್ನು ನೆನಪು ಮಾಡಿಕೊಳ್ಳಿರಿ. ನೋಡಿ, ಆತನ ದರ್ಶನವನ್ನು ಅಪೇಕ್ಷಿಸಿರಿ ನಿತ್ಯವೂ. ನಾವು ಆತನ ದರ್ಶನ ನೋಡುವಾಗ ಆತನ ಬಲ, ಆತನ ಶಕ್ತಿಯ ಅಭಿಷೇಕವನ್ನು, ಆತನ ಪ್ರಸನ್ನತೆಯನ್ನು ಬಯಸುವಾಗ ಆತನ ಒಂದು ಬಲವು ನಮ್ಮಲ್ಲಿ ಇರ್ತದೆ ಆಟೋಮೆಟಿಕ್ ಆಗಿ. ನೀವು ಆತನಿಗೆ ಕೇಳುವುದಲ್ಲ, ಚಲಿಸಲ್ಲ, ನೀವು ಆತನ ಬಲವನ್ನು ಹುಡುಕಿರಿ. ಈ ಮೂಲಕ ಆತನ ಬಲದಿಂದ ನೀವು ಜೀವಿಸ್ತೀರಿ, ಶ್ರಮಿಸ್ತೀರಿ. ಒಂದು ಏಳಿಗೆಗಾಗಿ ನೀವು ಆತನನ್ನು ಹುಡುಕಿರಿ, ಆತನ ಮುಖವನ್ನು ಹುಡುಕಿರಿ, ಆ ಕನೆಕ್ಷನ್ ಅನ್ನು ಇಟ್ಕೊಳ್ಳಿರಿ. ಈ ವರ್ಷವು ಕನೆಕ್ಷನ್ ಇಟ್ಕೊಳ್ಳುವ ವರ್ಷವಾಗಿದೆ. ನೀವು ಕನೆಕ್ಷನ್ ಇಟ್ಕೊಳ್ಳುವಾಗ ನೀವು ಎರಿಕೋದ ತಂತ್ರಗಳನ್ನು ಪಡೆದುಕೊಳ್ತೀರಿ. ನೀವು ಒಂದು ಲವಣ ಸಮುದ್ರದ ತಂತ್ರಗಳನ್ನು ಹೊಂದಿಕೊಳ್ತೀರಿ. ನೀವು ಆತನ ಮುಖವನ್ನು ಹುಡುಕುವುದರ ಮೂಲಕ ನೀವು ಪಡೆದುಕೊಳ್ತೀರಿ. ನೀವು ಆತನ ಅದ್ಭುತ ಕಾರ್ಯಗಳನ್ನು, ಮಾತ್ಕಾರ್ಯಗಳನ್ನು ನೆನಪು ಮಾಡಿಕೊಳ್ಳಿರಿ. ಯೆಹೋವನೆಂಬನೇ ನಮ್ಮ ದೇವರು, ಆತನ ನ್ಯಾಯವಿಧಿಗಳು ಭೂಲೋಕದಲ್ಲೆಲ್ಲ ಇವೆ. ಆತನ ಕ್ರಿಸ್ತನ ಮತ್ತು ಆತನ ದೇಹವು ನಿಜವಾದ ಒಂದು ಕ್ರಿಶ್ಚಿಯನರನ್ನು ಬಲವಾಗಿರ್ತದೆ. ಕ್ರಿಸ್ತನು ನಿಮ್ಮಲ್ಲಿರುವ ಆ ಒಂದು ಅನುಭವವನ್ನು ಹೊಂದಿಕೊಳ್ಳುವುದು, ನೀವು ಕ್ರಿಸ್ತನಲ್ಲಿರುವ ಅನುಭವವನ್ನು ಹೊಂದಿಕೊಳ್ಳುವುದು, ನೀನು ಮತ್ತು ಕ್ರಿಸ್ತನು ಒಂದೇ ಆಗಿದ್ದೇವೆ, ಆತನೊಂದಿಗೆ ಒಂದೇ ಆತ್ಮವಾಗಿದೆ. ಅದು ನಿಮ್ಮನ್ನು ಬಲವಾಗಿ ಮತ್ತು ನಿಮ್ಮನ್ನು ದೃಢವಾಗಿರ್ತದೆ. ನೀವು ತಿರಸ್ಕಾರಗಳು ಹೊಂದುವಾಗ ಹಿಂಸೆಗಳು ಹೆಚ್ಚುವವು. ಎಲ್ಲ ಅನ್ಯಾಯಗಳು ಕ್ರಿಶ್ಚಿಯನರನ್ನು ಒಂದು ಹತ್ತಿರದ ಒಂದು ಪುನರ್ತನ ಹೊಂದಿದ ಕ್ರಿಸ್ತನಿಗೆ ಹತ್ತಿರಕ್ಕೆ ತರುವವರು. ಆತನ 1000 ತಲೆಮಾರಿ ಒಳಗೆ ಆತನ ಮಾಡಿದ ವಾಗ್ದಾನ ಒಡಂಬಡಿಕೆಗಳು ನಿತ್ಯವೂ ನೆನಪಲ್ಲಿ ಇಟ್ಕೊಳ್ಳುವೆ. ನೀವು ಹೇಗೆ ಅದ್ಭುತ ಜೀವಿತಕ್ಕಾಗಿ ದಾರಿಯನ್ನು ತೆರೆಯುವುದು, ಈ ಒಂದು ಅದ್ಭುತಗಳನ್ನು ಮಾತ್ಕಾರ್ಯಗಳನ್ನು ನೆನಪು ಮಾಡಿಕೊಳ್ಳುವುದರ ಮೂಲಕ, ಸ್ತುತಿಸುವುದರ ಮೂಲಕ, ಘೋಷಿಸುವುದರ ಮೂಲಕ. ನೋಡಿ, ಆತನನ್ನು ಸ್ತುತಿಸಿ ಆತನನ್ನು ಘೋಷಿಸಿರಿ. ಈ ರೀತಿ ನೀವು ಮಾಡುವಾಗ ನೀವು ನಿಮ್ಮ ಒಂದು ಮಾರ್ಗಗಳನ್ನು ಅದ್ಭುತ ಕಾಳಿಗಾಗಿ ತೆರೆಯುತ್ತೀರಿ. ನಿಮ್ಮ ಒಂದು ಅನುಭವದ ಅದ್ಭುತಗಳು ಮಾತ್ರವಲ್ಲ, ನೀವು ಅದ್ಭುತಗಳನ್ನು ಮಾಡುವಿರಿ. ಈ ರೀತಿ ನೀವು ಅದ್ಭುತ ಜೀವಿತ ಶೈಲಿಗೆ ದಾರಿಯನ್ನು ತೆರೀತೀರಿ. ಈ ವರ್ಷ ಒತ್ತಡ, ಹಿಂಸೆ ಮತ್ತು ಪ್ರಸನ್ನತೆ ಆ ಒಂದು ಬಲವನ್ನು ಬಿಡುಗಡೆಗೊಳಿಸುತ್ತದೆ. ಬೈಬಲ್ ಸಮಯದಲ್ಲಿ ನೋಡಿ, ಎಲ್ಲಾ ಒಂದು ಸೋಲು ಜಯದಲ್ಲಿ ತಿರುಗಿತು.
ನಾವು ಆತನೊಂದಿಗೆ ಹತ್ತಿರವಾಗಿ ನಡೆಯುವಾಗ ಹತ್ತಿರದ ನಡೆ, ಪದೇ ಪದೇ ಪರಿಶುದ್ಧಾತ್ಮನು ಪ್ರಭಾವದಿಂದ ಹೇಳ್ತಾ ಇದ್ದಾನೆ, ಹತ್ತಿರದ ನಡೆ. ಏನೆಲ್ಲ ಸೈತಾನನು ಮಾಡಲು ಬಯಸ್ತಾ ಇದ್ದಾನೋ ನಿಮ್ಮ ವಿರುದ್ಧವಾಗಿ ಆತನ ಜಯಗೊಳ್ಳುವುದಿಲ್ಲ. ಆತನೊಂದಿಗೆ ನೀವು ಒಂದು ಅನ್ಯೋನ್ಯತೆಯಿಂದ ನಡೆಯುವಾಗ ದೇವರ ನ್ಯಾಯ ನಿರ್ಣಯಗಳು ಆತನ ಹೃದಯ ತನ್ನ ಜನರಿಗೆ ಮತ್ತು ಜನಾಂಗಗಳಿಗೆ ಒಂದು ಪಶ್ಚಾತ್ತಾಪಕ್ಕೆ ಬರುವಂತೆ ನೀವು ಅನೇಕ ಒಂದು ಆಪತ್ತುಗಳನ್ನು ನೋಡ್ತೀರಿ. ಜನರು ಹೆಚ್ಚೆಚ್ಚಾಗಿ ಹುಚ್ಚರಾಗುವುದು, ಜನರು ಒಂದು ದ್ವೇಷದಲ್ಲಿ ಇರುವುದನ್ನು ನೀವು ನೋಡ್ತೀರಿ. ಹೆಚ್ಚಾಗಿ ಒಂದು ದ್ವೇಷಕ್ಕೆ ಬರುವುದು, ಹಾಗೆತನಕ್ಕೆ ಬರುವುದು ಬಹಳವಾಗಿರುತ್ತದೆ. ಆದ್ದರಿಂದ ಒಂದು ಭಯಂಕರವಾದ ಒಂದು ಕ್ರೂರತನ ಇರ್ತದೆ, ಊಹಿಸಲಾರದಂತ ಕ್ರೂರತನ, ಒಬ್ಬರೊಬ್ಬರೇ ನುಂಗುವುದು, ಇದನ್ನು ನೀವು ಕೇಳುವಿರಿ. ಇದು ಬಹಳ ಸುಂದರವಾಗಿ ಕಾಣುವಾಗ ಅನೇಕ ಜನರು ಹೋಗುವರು. ಪಾಶ್ಚಾತ್ಯ ದೇಶಗಳು ವೇಗವಾಗಿ ಅದರಲ್ಲಿ ಹೋಗುವಾಗ ಉಳಿದ ದೇಶಗಳು ಕೂಡ ಹಿಂಬಾಲಿಸುವವು. ಆದ್ದರಿಂದ ಅನೇಕ ಒಂದು ಭಯಂಕರ ಸಂಗತಿಗಳಾಗುವುದು. ಆದರೆ ನ್ಯಾಯ ನಿರ್ಣಯವು ಇದರ ಮೇಲೆ ಬರುವುದು. ದೇವರ ಹೃದಯ ಜನರನ್ನು ಕದಲಿಸುವುದು, ದೇಶಗಳನ್ನು ಕದಲಿಸುವುದಂತಾಗಿದೆ. ಅದನ್ನು ನಿಜವಾದ ವಿಶ್ವಾಸಿಗಳು ಅವರು ಜ್ಞಾಪಿಸಿಕೊಳ್ತಾರೆ ಮತ್ತು ಅವರು ದೇವರ ಒಂದು ನ್ಯಾಯವನ್ನು ಸೈತಾನನ ಮೇಲೆ ಘೋಷಿಸುವವರಾಗಿದ್ದಾರೆ. ಆದ್ದರಿಂದ ನೀವು ಯಾವುದೇ ಆದರೂ ಒಂದು ಭಯಂಕರವಾದ ಸಂಗತಿಗಳನ್ನು ನೋಡುವಾಗ ದೇಶದಲ್ಲಿ ನೀವು ನ್ಯಾಯ ತೀರ್ಪು ನೀಡಿ. ಯಾಕೆಂದರೆ ನ್ಯಾಯ ತೀರ್ಪು ಜನರನ್ನು ಪಶ್ಚಾತ್ತಾಪಕ್ಕಾಗಿ ನಡೀತದೆ. ಆತನ ಒಳ್ಳೆತನವು ಪಶ್ಚಾತ್ತಾಪಕ್ಕಾಗಿ ನಡೀತದೆ. ದೇವರ ಒಂದು ಭಯವು ಕೂಡ ಪಶ್ಚಾತ್ತಾಪಕ್ಕೆ ನಡೀತದೆ. ನಾವು ಆತನನ್ನು ಅಪಹಾಸ್ಯ ಮಾಡಿದೆವು, ಆತನ ನಂಬಲಿಲ್ಲ. ಅಲ್ಲಿ ದೇವರಿದ್ದಾರೆ, ಈ ನ್ಯಾಯ ತೀರ್ಪು ದೇವರಿದ್ದಾರೆ ಎಂಬ ಒಂದು ನ್ಯಾಯ ತೀರ್ಪು ತರುವುದು. ಸಾರಿ ದೇವರೇ, ನಾವು ನಿಮ್ಮನ್ನು ಅಪಹಾಸ್ಯ ಮಾಡಿದೆವು. ಆಗ ದೇವರ ಒಂದು ಒಳ್ಳೆತನವು ಪಶ್ಚಾತ್ತಾಪಕ್ಕಾಗಿ ನಡೆಯುವುದು. ಹಲ್ಲೆಲೂಯಾ. ಆದ್ದರಿಂದ ಎಲ್ಲಾ ಆಪತ್ತುಗಳು ನಿಜವಾದ ವಿಶ್ವಾಸಿಗಳು ನ್ಯೂಸ್ ಅಲ್ಲಿ ನೋಡುವಾಗ ಅವರು ಅದ್ಭುತಗಳ ಒಂದು ಬಿಡುಗಡೆ ನೋಡುವರು. ಪಶ್ಚಾತ್ತಾಪ ಮತ್ತು ರಕ್ಷಣೆ, ನಿತ್ಯತ್ವ ಮಾತ್ರ ಒಂದು ಆತ್ಮಗಳ ಜಯವನ್ನು ತೋರಿಸುವುದು. ಅವರ ವಿಶ್ವಾಸಗಳು ಅವರ ಪ್ರಾರ್ಥನೆ ಮತ್ತು ಸ್ತುತಿಯ ಮೂಲಕ ಮಾಡುವರು. ನಾನು ನೋಡಿದೆ, ಕೆಲವು ಜನರು ರೂಮ್ಗಳಲ್ಲಿ ಇಡುವುದು, ಜೈಲಲ್ಲಿ ಇರುವುದನ್ನು ನೋಡಿದೆ. ಜೈಲಿನಿಂದ ಅವರ ಪ್ರಾರ್ಥನೆಯ ಮೂಲಕ ಮತ್ತು ಅವರ ಸ್ತುತಿಯ ಮೂಲಕ, ಅವರ ಒಂದು ಜ್ಞಾಪಕದ ಮೂಲಕ ಮತ್ತು ಘೋಷಣೆಯ ಮೂಲಕ ಅವರ ಅದ್ಭುತಗಳನ್ನು ಬಿಡುಗಡೆಗೊಳಿಸ್ತಾರೆ. ನ್ಯಾಯ ತೀರ್ಪಿನ ಅದ್ಭುತಗಳು ಅನ್ನನ್ನು ಹಿಡಿದ ಹಾಗೆ, ನ್ಯಾಯ ತೀರ್ಪಿನ ಅದ್ಭುತಗಳು ವಿಮೋಚನ ಕಾಲದಲ್ಲಿ ನೋಡಿದ ಹಾಗೆ ಅವು ಕೂಡ ಬಿಡುಗಡೆ ಆಗ್ತವೆ ಮತ್ತು ಬಿಡುಗಡೆ ಅನೇಕ ಜನರಿಗೆ ನಡೆಯುವುದು. ಹಲ್ಲೆಲೂಯಾ. 23ನೇ ವಚನ, ಎಲ್ಲಾ ಭೂನಿವಾಸಿಗಳು ಯೆಹೋವನಿಗೆ ಕೀರ್ತನೆಯನ್ನು ಹಾಡಿರಿ, ಆತನ ರಕ್ಷಣೆಯನ್ನು ಪ್ರತಿದಿನವನ್ನು ಸಾರಿ ಹೇಳಿರಿ. ಜನಾಂಗಗಳಲ್ಲಿ ಆತನ ಘನತೆಯನ್ನು, ಎಲ್ಲಾ ಜನಗಳಲ್ಲಿ ಆತನ ಅದ್ಭುತ ಕಾರ್ಯಗಳನ್ನು ಪ್ರಸಿದ್ಧಪಡಿಸಿರಿ. ಯೆಹೋವನು ದೊಡ್ಡವನು, ಬಹಳವಾಗಿ ಸ್ತುತ್ಯನೂ ಆಗಿದ್ದಾನೆ, ಎಲ್ಲಾ ದೇವತೆಗಳಲ್ಲಿ ಆತನೇ ಭಯಂಕರನು. ಈ ವರ್ಷ ದೇವರು ಬಯಸ್ತಾ ಇದ್ದಾರೆ ಆತನ ಸ್ತುತಿಯನ್ನು ಹಾಡಬೇಕು ಎಂಬುದಾಗಿ. ಇಡೀ ಲೋಕದಲ್ಲಿ ಹಬ್ಬುವಂತೆ, ಇಡೀ ಲೋಕಕ್ಕೆ ಸ್ತುತಿ ಹೋಗುವಂತೆ ಆತನು ಬಯಸ್ತಾ ಇದ್ದಾನೆ. ನಾನು ನೋಡಿದೆ ಆನ್ಲೈನ್ ವರ್ಷಿಪ್ ಆಗುವುದನ್ನು, ಅನೇಕ ಜನಾಂಗಗಳನ್ನು ಇಡೀ ಲೋಕದಲ್ಲಿ ಸೇರಿಸುವಂತೆ ಒಂದು ಆಳವಾದ ಸ್ತುತಿ, ಆರಾಧನೆ ಮತ್ತು ಒಂದು ಧ್ಯಾನ ಜೀವಿಸುವ ದೇವರಿಗಾಗಿ. ಕರ್ತನೆ, ಈ ವರ್ಷ ನೀನು ಇದನ್ನು ನಡೆಸಿ ಅನೇಕ ಸ್ಟೇಟ್ಗಳು ವರ್ಲ್ಡ್ ವೈಡ್ ಅಲ್ಲಿ ಸ್ತುತಿ ಆರಾಧನೆಗಳನ್ನು ಮಾಡುವವರು, ವಿಶೇಷವಾಗಿ ಈವೆಂಟ್ಸ್ಗಳನ್ನು ಮಾಡುವರು. ಪರಲೋಕದ ಒಂದು ಐಕ್ಯತೆಯನ್ನು ಸೈತಾನನ ಜನಾಂಗವು ನೋಡುವುದು, ಜೀವಿಸುವ ದೇವರ ಒಂದು ಭಯ ಸ್ಥಾಪಿಸಲ್ಪಡುವುದು. ಈ ಆತ್ಮಿಕ ಲೋಕದಲ್ಲಿ ಅನೇಕ ಒಂದು ಪ್ರಾಮಾಣಿಕ ಜನರನ್ನು ಕ್ರಿಸ್ತನಲ್ಲಿ ಎಳೆಯುವುದು. ರಾಜತ್ವಗಳು ಮತ್ತು ಅಧಿಕಾರಿ ಮಹತ್ವಗಳು ಅದು ಕದಲಲ್ಪಡುವುದು. ಆನ್ಲೈನ್ ಅಲ್ಲಿ ಇಡೀ ಲೋಕವು ಕನೆಕ್ಟ್ ಆಗುವಾಗ ಸ್ತುತಿ ಆರಾಧನೆಯಲ್ಲಿ ನಾನು ನೆಟ್ವರ್ಕ್ ಅನ್ನು ನೋಡಿದೆ. ಆದ್ದರಿಂದ ನೀವು ಅದಕ್ಕಾಗಿ ಪ್ರಾರ್ಥಿಸಿರಿ. ಏನೆಲ್ಲ ನಿಮ್ಮಲ್ಲಿ ಒಂದು ಕೆಪಾಸಿಟಿ ಇದೆ ಅದರ ಮೂಲಕ ಆರ್ಗನೈಸ್ ಮಾಡಿರಿ. 24 ಗಂಟೆ ಸ್ತುತಿ ಆರಾಧನೆ ಮಾಡುವುದು, ಅನೇಕ ದೇಶಗಳು ಸೇರುವುದು ಯೇಸು ನಾಮದಲ್ಲಿ. 29ನೇ ವಚನ, ಯೆಹೋವನ ನಾಮಕ್ಕೆ ಯೋಗ್ಯವಾದ ಗಣವನ್ನು ಸಲ್ಲಿಸಿರಿ, ಕಾಣಿಕೆ ಸಹಿತ ಆತನ ಸನ್ನಿಧಿಗೆ ಬನ್ನಿರಿದಿರಿ, ಪರಿಶುದ್ಧತ್ವ ಎಂಬ ಭೂಷಣದೊಡನೆ ಯೆಹೋವನನ್ನು ನಮಸ್ಕರಿಸಿರಿ. ಈ ವರ್ಷ ದೇವರು ಬಯಸ್ತಾ ಇದ್ದರೆ ತನ್ನ ಶರೀರವು ಆತನಿಗೆ ಎಲ್ಲಾ ಮಹಿಮೆಯನ್ನು ಕೊಡಬೇಕು, ಎಲ್ಲಾ ಒಂದು
ದೊಡ್ಡ ಮತ್ತು ಚಿಕ್ಕ ವಿಷಯದಲ್ಲಿ ಕೂಡ ಯಾವುದೇ ಒಂದು ವ್ಯರ್ಥವಾದ ಮಹಿಮೆ ಅಥವಾ ಯಾವುದೇ ಒಂದು ಗರ್ವ, ತಮ್ಮದೇ ಒಂದು ಅಚೀವ್ಮೆಂಟ್ ಇಲ್ಲ. ಯಾರೆಲ್ಲ ಶಾರೀರಿಕವಾದ ಕಾಣಿಕೆ ತರೋದಲ್ಲ, ತಮ್ಮ ಜೀವಿತವನ್ನೇ ಒಂದು ಜೀವ ಬಲಿಯಾಗಿ ತನ್ನ ಸನ್ನಿಧಿಗೆ ಕಾಣಿಕೆಯಾಗಿ ಅವರು ಸುಲಭವಾಗಿ ಪರಿಶುದ್ಧತೆಯ ಜೀವಿತವನ್ನು ಜೀವಿಸುವರು. ಕರ್ತನಿಗೆ ಮಹಿಮೆಯನ್ನು ಕೊಡಿರಿ, ಆತನ ಮುಂದೆ ನಡುಗುತ್ತಾ ಬನ್ನಿರಿ. ಓ ಕರ್ತನನ್ನು ಪರಿಶುದ್ಧತೆಯಿಂದ ಆರಾಧಿಸಿರಿ, ಆತನಿಗೆ ಒಂದು ಜೀವ ಬಲಿಯಾಗಿ ಕಾಣಿಕೆಯನ್ನು ಸಲ್ಲಿಸಿರಿ. ಅದು ನಿಮ್ಮನ್ನು ಒಂದು ಸುಲಭವಾದ ಒಂದು ಪರಿಶುದ್ಧತೆಯ ಜೀವಿತಕ್ಕೆ ತೆಗೆದುಕೊಂಡು ಬರುವಂತದ್ದಾಗಿದೆ. ಪರಿಶುದ್ಧತೆಯ ಜೀವಿತ ಬಹಳ ಸುಲಭವಾಗಿದೆ. ನಿಮ್ಮನ್ನೇ ನೀವು ಜೀವ ಬಲಿಯಾಗಿ ಸಮರ್ಪಿಸುವಾಗ ಈ ಒಂದು ಕಾಣಿಕೆಯನ್ನು ತಗೊಂಡು ಆತನ ಸನ್ನಿಧಿಗೆ ಬನ್ನಿರಿ. ನೀವು ಸಂಪೂರ್ಣವಾಗಿ ತೆರೆದವರಾಗಿ ಆತನ ಸನ್ನಿಧಿಗೆ ಬನ್ನಿರಿ. ಆತ ನಿಮ್ಮ ಒಳಗಡೆ ಇದ್ದಾನೆ ಮತ್ತು ಆತನ ಮೂಲಕ ಇಡೀ ಆತ್ಮಿಕ ಒಂದು ಮಂಡಳಿಯು ಪರಲೋಕವು ನಿಮ್ಮನ್ನು ನೋಡುವುದು. ಯಾಕೆಂದ್ರೆ ಆತನ ಒಳಗಡೆಯಿಂದ ನೋಡುವ ನಿಮ್ಮ ಒಂದು ಜೀವಿತವನ್ನು ಒಳಗಡೆಯಿಂದ ಹೊರಗಡೆ ಜೀವಿಸಿರಿ. ನೀವು ಕರ್ತನನ್ನು ಪರಿಶುದ್ಧತೆಯಿಂದ ಭೂಷಣದಿಂದ ನಮಸ್ಕರಿಸಿರಿ. ಯಾರೆಲ್ಲ ಆರ್ಥಿಕತೆಯ ಒಂದು ಕಾಣಿಕೆಯನ್ನು ಕೊಡ್ತಾರೋ, ಒಂದು ಅಗತ್ಯತೆಯ ಸಮಯದಲ್ಲಿ ಕೂಡ ಅವರು ಒಂದು ಕೊರತೆ ಬರುವಾಗ ಅವರು ತಪ್ಪಿಸಿಕೊಳ್ಳುವರು. ಬೇರೆ ಬೇರೆ ಕರೆನ್ಸಿಗಳು ಬರುವವು, ಕೂಡಲೇ ಕರೆನ್ಸಿಯನ್ನು ಚೇಂಜ್ ಮಾಡುವವರು. ಡಿಮಾನಿಟೈಸೇಷನ್ ಆದ ಹಾಗೆ ಪೇಮೆಂಟ್ ಸಿಸ್ಟಮ್ಗಳು ಬದಲಾಗುವುದು. ಬ್ಯಾಂಕ್ಗಳು, ಅನೇಕ ಕಂಪನಿಗಳು ಬಿದ್ದು ಹೋಗುವವು, ಕುಸಿದು ಹೋಗುವವು. ಅನೇಕ ಕ್ಷೇತ್ರದಲ್ಲಿ ಇದು ಲೋಕದೆಲ್ಲೆಡೆ ಆಗುವುದು. ಬೆಲ್ಸೆಬಲ್ ಆತನು ಡಿಸ್ಟರ್ಬ್ ಮಾಡುವವನಾಗಿದ್ದಾನೆ, ಆತನು ಆಪತ್ತುಗಳನ್ನು ತರುವವನಾಗಿದ್ದಾನೆ, ಗಲಿಬಿಲಿ ತಗುವವನು ಬರುವವನಾಗಿದ್ದಾನೆ. ಈ ಗಲಿಬಿಲಿ ಮಾಡುವ ಆತ್ಮವು ತನ್ನನ್ನೇ ಒಂದು ಅಧಿಕಾರವನ್ನು ಸ್ಥಾಪಿಸುವನು. ಆದರೆ ಯಾರೆಲ್ಲ ಆತನನ್ನು ಆರಾಧಿಸ್ತಾರೋ ಮತ್ತು ಭ್ರಷ್ಟಗೊಳ್ಳಲು ತಿರಸ್ಕರಿಸ್ತಾರೋ ಅವರು ಜೀವಿತದಲ್ಲಿದ್ದ ಯಾವುದೇ ಒಂದು ಬಿರುಗಾಳಿಯನ್ನು ತಡೆಯುವವರಾಗಿದ್ದಾರೆ. ಈ ವರ್ಷ ಇನ್ಶೂರೆನ್ಸ್ ಕಂಪನಿಗಳು ಪ್ರೀಮಿಯಂಗಳನ್ನು ಹೆಚ್ಚಿಸುವರು. ನಾವು ಕಟ್ಟಲಾರದಂತ ಒಂದು ಹಂತಕ್ಕಾಗಿ ಅವರು ಏರಿಸುವರು. ಮೆಡಿಕಲ್ ಇನ್ಶೂರೆನ್ಸ್ಗಳು, ಕಾರ್ ಇನ್ಶೂರೆನ್ಸ್ಗಳು, ಹೋಮ್ ಇನ್ಶೂರೆನ್ಸ್ಗಳು, ಬಿಸ್ನೆಸ್ ಇನ್ಶೂರೆನ್ಸ್ಗಳು, ಪ್ರಾಪರ್ಟಿ ಇನ್ಶೂರೆನ್ಸ್ಗಳು ಎಲ್ಲಾ ಕ್ಷೇತ್ರದಲ್ಲಿ ಒಂದು ಹೆಚ್ಚಳ ಆಗುವುದು. ಆದ್ದರಿಂದ ನಮಗೆ ಪರಲೋಕದ ಇನ್ಶೂರೆನ್ಸ್ ಇದೆ. ನೀವು ಕರ್ತನಿಗೆ ಕೇಳಬೇಕು, ಇನ್ನು ನಿಮಗೆ ಈ ಇನ್ಶೂರೆನ್ಸ್ ಬೇಕಾ, ಈ ಇನ್ಶೂರೆನ್ಸ್ಗೆ ಇನ್ನೂ ಹಣವನ್ನು ನೀವು ಖರ್ಚು ಮಾಡಬೇಕಾ, ನೀವು ಪರಲೋಕದ ಇನ್ಶೂರೆನ್ಸ್ಗಳನ್ನು ನಂಬಬಹುದಾ? ದೇವದೂತರು ಇರೋ ಬಿರುಗಾಳಿಯನ್ನು, ಪ್ರವಾಹಗಳನ್ನು ತಡೆಯುವವರಾಗಿದ್ದಾರೆ, ಬೆಂಕಿಯನ್ನು ತಡೆಯುವವರಾಗಿದ್ದಾರೆ. ನಾನು ಹೆಚ್ಚಾದ ಬೆಂಕಿಯನ್ನು ಮತ್ತು ರಕ್ತವನ್ನು ಕೂಡ ನೋಡಿದೆ. ಬಹಳ ಒಂದು ಭಯಂಕರ ಸಂಗತಿಗಳು ನಡೆಯುವಂತದ್ದಾಗಿದೆ. ಜನರಲ್ ರೇಸ್, ಒಂದು ಉನ್ನತಿ, ಪ್ರೈಸ್ ಹೈಕ್, ಬೆಲೆಯು ಹೆಚ್ಚಳಪಡುವುದು ಎಲ್ಲಾ ವಿಷಯಗಳಲ್ಲಿ, ನಮ್ಮ ದೈನಂದಿನ ಒಂದು ವಸ್ತುಗಳಲ್ಲಿ ಕೂಡ, ಮತ್ತು ಹಿಂಸೆಗಳು ಮತ್ತು ಸಮಾಜದಲ್ಲಿ ಎಲ್ಲಾ ಒಂದು ಅನ್ಯಾಯಗಳು ನಡೆಯುವು ಮತ್ತು ಅಸುರಕ್ಷತೆ ಮತ್ತು ಹೆಚ್ಚುವುದು. ಯಾರೆಲ್ಲ ದೇವರ ಒಂದು ನ್ಯಾಯದಲ್ಲಿ ನಡೆಸ್ತಾರೋ ಅವರು ಕದಲಲ್ಪಡುವುದಿಲ್ಲ. ಯಾರೆಲ್ಲ ದೇವರ ಒಂದು ನಿಯಮಗಳು ನಡೆಯುತ್ತಾರೋ ಅವರು ಕದಲಲ್ಪಡುವುದಿಲ್ಲ. ಆದುದರಿಂದ ಪರಲೋಕದ ಅದ್ಭುತಗಳು ಎಲ್ಲಾ ನಿಮ್ಮ ಜೀವಿತದ ಕ್ಷೇತ್ರದಲ್ಲಿ, ಚಿನ್ನದ ಒಂದು ನಾಣ್ಯ ಮೀನಿನ ಬಾಯಿಯಲ್ಲಿ, ಕಾಗಿಗಳು ಮಾಂಸಗಳನ್ನು ತರುವುದು, ರೊಟ್ಟಿಯನ್ನು ತರುವುದು, ಮೀನು ಕೂಡಲೇ ಒಂದು ಬಲೆಯಲ್ಲಿ ಹಾರುವುದು, ಈ ರೀತಿಯ ಒಂದು ಲಾವಕ್ಕಿಗಳು ಇಡೀ ಒಂದು ಸ್ಥಳಕ್ಕೆ ಬರುವುದು, ಈ ಎಲ್ಲ ಅದ್ಭುತಗಳು ಈ ವರ್ಷ ನೀವು ಜೀವಿಸ್ತೀರಿ. ನೀವು ಆತನೊಂದಿಗೆ ಹತ್ತಿರದಿಂದ ನಡೆಯುವಾಗ, ಆತನ ಮುಖವನ್ನು ಹುಡುಕುವಾಗ, ಬಲದಿಂದ ನಡೆಯುವಾಗ, ಆತನ ಸ್ತುತಿ ಹಾಡುವಾಗ. ಒಂದು ಕೀರ್ತನೆ, ಈ ಮೊದಲ ಕೀರ್ತನೆ ದಾವೀದನು ತನ್ನ ಜನರಿಗೆ ಕೊಟ್ಟನು, ಅದೇ ದೇವ ನನಗೆ ಕೊಟ್ಟರು. ಹಾಲೆಲೂಯ. ಬಲದಿಂದ ನೀವು ನಿಮ್ಮ ಜೀವಿತದಲ್ಲಿ ಯಾವುದೇ ಒಂದು ಬಿರುಗಾಳಿ ತಡೀತೀರಿ. ಎಲ್ಲರೂ ನಿಮ್ಮನ್ನು ಒಂದು ಹೀರೋವಾಗಿ ನೋಡ್ತಾರೆ. ಅಂದರೆ ಎಲ್ಲರೂ ನನ್ನಲ್ಲಿ ಬರ್ತಾರೆ. ಎಲ್ಲರಿಗೆ ಕೊರತೆ ಇರುವಾಗ, ಎಲ್ಲವರು ಕಳ್ಕೊಳ್ಳುವಾಗ, ಎಲ್ಲರೂ ವಂಚಿಸಲ್ಪಡುವಾಗ, ಈ ಒಂದು ತಂತ್ರದಲ್ಲಿ ಬೀಳುವಾಗ, ಎಲ್ಲವೂ ಕಳ್ಕೊಳ್ಳುವಾಗ, ರೋಗ ಇರುವಾಗ, ಕುಟುಂಬದ ಒಂದು ಸದಸ್ಯರು ಕಳ್ಕೊಳ್ಳುವಾಗ ಹೇಗೆ ನೀನು ಒಂದು ಬಡ್ಡಿ ಹಾಗೆ ನಿಲ್ತಾ ಇದ್ದಿ?
ಯಾಕೆಂದರೆ ನನಗೆ ಒಂದು ಬಂಡೆ ಇದ್ದಾನೆ, ಆತನ ಮೇಲೆ ನಾನು ನನ್ನ ಜೀವಿತವನ್ನು ಕಟ್ಟಿದ್ದೇನೆ. ನೀವು ಒಂದು ಧೈರ್ಯದಿಂದ ಈ ಬಿರುಗಾಳಿ ನಿಲ್ತೀರಿ ಯೇಸುವಿನ ನಾಮದಲ್ಲಿ. 30ನೇ ವಚನ, ಎಲ್ಲಾ ಭೂನಿವಾಸಿಗಳ ಆತನ ಮುಂದೆ ನಡುಗಿರಿ, ಭೂಮಿಯು ಸ್ಥಿರವಾಗಿರುವುದು, ಕದಲುವುದಿಲ್ಲ. ಗಗನ ಮಂಡಲವು ಹರ್ಷಿಸಲಿ, ಭೂಲೋಕವು ಸಂತೋಷಿಸಲಿ. ಯೆಹೋವನು ರಾಜಾಧಿಕಾರವನ್ನು ವಹಿಸಿದಾನೆಂಬುದಾಗಿ ಜನಾಂಗಗಳಲ್ಲಿ ಪ್ರಸಿದ್ಧಿ ಪಡಿಸಿರಿ. ಈ ವರ್ಷ ಅನೇಕ ಒಂದು ವೈಜ್ಞಾನಿಕ ಅಡ್ವಾಂಟೇಜ್ಗಳು ಅವಮಾನ ಮಾಡುವುದು ಮತ್ತು ದೇವರನ್ನು ಅಪಮಾನ ಮಾಡುವುದು, ಅನೇಕ ವೈಜ್ಞಾನಿಕ ಒಂದು ಬೆಳವಣಿಗೆ, ಯೇಸುವಿಗೆ ನಮ್ಮ ಕರ್ತನಿಗೆ ಅವಮಾನ ಮಾಡುವುದು. ಅವರು ಅದಕ್ಕಾಗಿಯೇ ಕಾರ್ಯ ಮಾಡುವವರು, ದೇವರಿಗೆ ಅಪಮಾನ ಮಾಡಲು. ಅನೇಕ IQ ಇಂಡಿವಿಜುವಲ್ಗಳು ತಮ್ಮ ಒಂದು ಇನ್ಫಿಲ್ಟ್ರೇಷನ್ ಅಂದ ಮತ್ತು ಮೀಡಿಯಾಗಳ ಮೂಲಕ, ಒಂದು ವಿದ್ಯಾಭ್ಯಾಸ ಸಿಸ್ಟಮ್ ಮೂಲಕ ಅವರು ದೇವರನ್ನು ದ್ವೇಷಿಸಲು ಕಲಿಸುವರು. ಸೈತಾನನು ಒಂದು ಉನ್ನತ ಒಂದು ಬುದ್ಧಿವಂತರನ್ನು ಹೊಂದಿಕೊಂಡು ಅದಕ್ಕಾಗಿ ಅವರು ದೇವರನ್ನು ಅವಮಾನ ಮಾಡುವರು ಮತ್ತು ನಮ್ಮ ದೇವರನ್ನು ದ್ವೇಷಿಸುವರು. ಹೆಚ್ಚಾಗಿ ನಿಮಗೆ ಮನುಷ್ಯರಿಗೆ ಸೈತಾನನು ನಂಬುವಂತೆ ಮಾಡುವನು, ದೇವರೇ ಇಲ್ಲ, ದೇವರ ಅಗತ್ಯನೇ ಇಲ್ಲ ಅಂತ ಹೇಳುವನು. ಅದಕ್ಕಾಗಿ ಬೈಬಲಲ್ಲಿ ಆದ ಒಂದು ಸೃಷ್ಟಿ ಸರಿಯಿಲ್ಲ ಅಂತ ಹೇಳುವನು. ಎಷ್ಟರವರೆಗೆ ಇದನ್ನು ನೀವು ನೋಡುವಿರಿ, ಈ ಶಾಲೆಯಲ್ಲಿ ಕೂಡ ಈ ಎಲ್ಲ ಒಂದು ವಿಷಯಗಳು ನಂಬಬೇಕಾಗ್ತದೆ. ಬೇರೆ ರೀತಿಯ ಒಂದು ಎವಲ್ಯೂಷನ್ಗಳು, ಪ್ರತಿಯೊಬ್ಬರು ಇನ್ನೊಬ್ಬರ ಬಗ್ಗೆ ಹೋರಾಡುವುದು, ಈ ಎಲ್ಲ ಸಂಗತಿಗಳು ದೇವರನ್ನು ಅವಮಾನಪಡಿಸಲು ನಡೀತಾ ಇದೆ. ಆದರೆ ಈ ವರ್ಷ ವಿಶ್ವಾಸಿಗಳು ಕೂಡ ಅವರು ವಾಕ್ಯದಲ್ಲಿ ಬಲವಾಗಿ ನಿಲ್ಲದಿದ್ರೆ, ಅವರು ಪ್ರಾರ್ಥನೆಯಲ್ಲಿ ಪರಿಶುದ್ಧಾತ್ಮ ಪ್ರಾರ್ಥನೆಯಲ್ಲಿ ಬಲಗೊಳ್ಳದಿದ್ದರೆ, ಪರಲೋಕದ ಒಂದು ಪ್ರಕಟಣೆಗಳನ್ನು ಹೊಂದಿಕೊಳ್ಳದಿರ, ಅವರು ತಮ್ಮ ನಂಬಿಕೆಯಲ್ಲಿ ಆಳವಾಗಿ ಕದಲಿಸಲ್ಪಡುವವರು. ಸೈನ್ಸ್, ಮೆಡಿಕಲ್ ನಿಂದ ಮತ್ತು ಟೆಕ್ನಾಲಜಿಯ ಮೂಲಕ. ಆದರೂ ಪರಲೋಕದಲ್ಲಿ ಆಸೀನಾರೂಢನ ನಗುವನು ಮತ್ತು ಆತನ ಸಮಯದಲ್ಲಿ ಆತನು ಜ್ಞಾನಿಗಳನ್ನು, ಈ ಲೋಕ ಜ್ಞಾನಿಗಳನ್ನು ತಮ್ಮದೇ ಒಂದು ತಂತ್ರಗಳಲ್ಲಿ ಆತನು ಸಿಕ್ಕಿಸಿ ಹಾಕುವನು. ದೇವರೇ ಅವರನ್ನು ಅವಮಾನಕ್ಕೆ ಒಳಿಸ್ಪಡುವನು, ತಮ್ಮದೇ ಒಂದು ಕುತಂತ್ರಗಳಲ್ಲಿ ಸಿಕ್ಕಿಸಿ ಹಾಕುವನು, ಅವರ ಕುತಂತ್ರಗಳನ್ನು ನಾಶ ಮಾಡುವನು. ಎಲ್ಲರ ಒಂದು ಮುಂದೆ ಅವರ ಒಂದು ಪ್ರದರ್ಶನವಾಗುವುದು. ಅವರು ಪ್ರಯತ್ನಿಸಿದರೂ ಅದು ನಡೆಯದಂತೆ ಆಗುವುದು. ಅನೇಕ ಹೈಲಿ ಹೈಟ್ ಮತ್ತು ಪೇಯ್ಡ್ ವಿಷಯಗಳು ಅದು ನಾಶವಾಗಿ ಹೋಗುವುದು. ಅನೇಕ ಸೈಂಟಿಫಿಕ್ ಅನುಭವಗಳು, ಹೊಸ ಸಂಗತಿಗಳನ್ನು ಅವರು ತರುವವರು. ಈಗ ಅವರು ಎಲೆಕ್ಟ್ರಿಕ್ ವೆಹಿಕಲ್ ತಂದಿದ್ದಾರೆ, ಇನ್ನು ಕೂಡ ಅದನ್ನು ತರಲು ಬಯಸ್ತಾ ಇದ್ದಾರೆ. ಅವುಗಳಿಗೆ ಬೇಗನೆ ಬೆಂಕಿ ಹಚ್ಚುತ್ತದೆ, ಅವುಗಳು ಪಾರ್ಕ್ ಮಾಡುವಾಗ ಅದಕ್ಕೆ ಬೆಂಕಿ ಹಚ್ಚುತ್ತದೆ, ಬಸ್ ಡ್ರೈವ್ ಮಾಡುವಾಗ ಕೂಡಲೇ ಬೆಂಕಿ ಹಚ್ಚುತ್ತದೆ. ಈ ಹೆಚ್ಚಾಗಿ ಅವರು ಒಂದು ದೊಡ್ಡ ಪಾರ್ಕ್ ಅನ್ನು ತೆರೆಯುತ್ತಾರೆ ಎಲೆಕ್ಟ್ರಾನಿಕ್ ವಿಷಯಗಳಿಗಾಗಿ, ಮತ್ತು ಒಂದು ವಾರ ಅಥವಾ 10 ದಿನಗಳ ಅವರು ಮುಚ್ಚಿಡ್ತಾರೆ ಆಕ್ಸಿಡೆಂಟ್ಸ್ ಮೂಲಕ. ಅಂತ ಒಂದು ಎಕ್ಸ್ಪೆರಿಮೆಂಟ್ಗಳು ಮತ್ತು ಅಂತ ಒಂದು ಡಿಸ್ಕ್ಲೋಷರ್ಗಳು ಅದು ಸಂಪೂರ್ಣವಾಗಿ ನಾಶವಾಗುವವು. ಕೆಲವು ಕಡೆ ಮಾಲ್ ಫಂಕ್ಷನ್ಗಳು ಮತ್ತು ಸ್ಫೋಟಗಳು ಕೂಡ ಮನುಷ್ಯನ ಜೀವಿತವನ್ನು ರಿಸ್ಕ್ ಅಲ್ಲಿ ಹಾಕುವವು. ಹೈಲಿ ಅಡ್ವರ್ಟೈಸ್ಗಳು ಮತ್ತು ಪಾರ್ಕ್ ಅವೆನ್ಯೂಗಳು ಅವುಗಳು ಬಹಳ ಒಂದು ನಾಚಿಕೆಯಲ್ಲಿ ಹೋಗುವವು. 2024ರಲ್ಲಿ ಯಾರೆಲ್ಲ ಕಣ್ಣುಗಳಿವೆ, ಕಿವಿಗಳಿವೆ, ಅವುಗಳು ನಿಜವಾಗಿ ಕರ್ತನು ಅಧಿಕಾರ ನಡೆಸ್ತಾನೆ, ಆತನ ನ್ಯಾಯ ತೀರ್ಪುಗಳು ಈ ಲೋಕದಲ್ಲಿ ಇವೆ ಎಂದು ತಿಳ್ಕೊಂಡು ಅಂತ ರೀತಿಯ ನ್ಯಾಯ ತೀರ್ಪುಗಳು ಬರುವುದು. ನೀವು ನಿಮ್ಮ ಅಧಿಕಾರವನ್ನು ತೆಗೆದುಕೊಳ್ಳಿರಿ, ನೀವು ನಿಮ್ಮ ಅಧಿಕಾರವನ್ನು ತೆಗೆದುಕೊಳ್ಳಿ. ಏನೆಲ್ಲ ನಿಮಗೆ ಆತ್ಮದಲ್ಲಿ ಕಿರಿಕಿರಿ ಮಾಡ್ತಾ ಇದೆಯೋ, ನೀವು ಏನಾದ್ರು ನೋಡುವುದಾದ್ರೆ, ಉದಾಹರಣೆಗಾಗಿ ನನಗೆ ನೆಟ್ಫ್ಲಿಕ್ಸ್ ಎಂಬುದಾಗಿ ಏನು ಗೊತ್ತಿರಲಿಲ್ಲ, ನಾನು ಶಪಿಸಲು ಆರಂಭಿಸಿದೆ. ಇದು ನನಗೆ ಕಿರಿಕಿರಿ ಮಾಡಿತು, ಆತ್ಮದಲ್ಲಿ ನಾನು ಶಪಿಸಲು ಆರಂಭಿಸಿದೆ, ನಾನು ಎಚ್ಚರಿಸಲು ಆರಂಭಿಸಿದೆ. ಅನೇಕ ಜನರು ಅದರಲ್ಲಿ ಹೋಗದಂತೆ ರಕ್ಷಿಸಲ್ಪಟ್ರು. ನೋಡಿ, ಶೇರ್ಸ್ಗಳೆಲ್ಲ ಡೌನ್ ಆಗಿ ಹೋಗ್ತಾ ಇವೆ ಮತ್ತು ಅವ್ರ ಕಸ್ಟಮರ್ಗಳನ್ನು ಕಳ್ಕೊಳ್ತಾ ಇದ್ದಾರೆ. ಅದರಿಂದ ನಮ್ಮಲ್ಲಿ ಅಧಿಕಾರವಿದೆ. ಈ ಸೈತಾನನು ಏನು ಮಾಡ್ತಾ ಇದ್ದಾನೆ ಅದನ್ನು ನಾವು ನಾಶಗೊಳಿಸುವಂತೆ ನಮ್ಮ ಬಾಯಿ, ನಮ್ಮ ಮಾತುಗಳಲ್ಲಿ ಅಧಿಕಾರವಿದೆ, ಅದನ್ನು ಕೆಡವಿ ಹಾಕಲು, ನಾಶಪಡಿಸಲು. ಆಮೇನ್. 32 ಮತ್ತು 33ನೇ ವಚನ.
ಭೂಮಿ ಸಮುದ್ರ ಅದರಲ್ಲಿರುವ ಎಲ್ಲವೂ ಘೋಷಿಸಲಿ, ಹೊಲಗಳು ಅವುಗಳ ಪೈರುಗಳು ಉಲ್ಲಾಸಲಿ ಮತ್ತು ವನದ ಮರಗಳು ಉತ್ಸಾಹಧ್ವನಿ ಮಾಡಲಿ. ಯೆಹೋವನಿಗೆ ಕೃತಜ್ಞತೆ ಮಾಡಿರಿ, ಆತನು ಒಳ್ಳೆಯವನಾಗಿದ್ದಾನೆ. ನೋಡಿ, ದೇವರ ನ್ಯಾಯ ತೀರ್ಪವನ್ನು ನಮ್ಮ ಪ್ರಕೃತಿ ಮತ್ತು ಪ್ರಕೃತಿ ದೇವರ ನ್ಯಾಯ ತೀರ್ಪಕ್ಕಾಗಿ ಕಾದಿದೆ. ಜನರು ಪ್ರಕೃತಿಯ ನಾಶಪಡಿಸಲು ನೋಡ್ತಾರೆ. ಇಡೀ ಪ್ರಕೃತಿಯು ಆ ಒಂದು ಜನದ ನೋವನ್ನು ಓದಿಕೊಂಡಿದೆ. ಅದು ಅಳುತ್ತಾ ಇದೆ ಆ ಒಂದು ಪ್ರಸವ ವೇದನೆಯಲ್ಲಿ. ಇಲ್ಲಿಯವರೆಗೆ ದೇವರ ಕುಮಾರರು ಪ್ರತ್ಯಕ್ಷವಾಗುವ ತನಕ ಅವರು ಬಹಳ ಒಂದು ಪ್ರಕೃತಿಯ ನಾಶವನ್ನು ಮಾಡ್ತಾ ಇದ್ದಾರೆ. ಅನೇಕ ಏಕರ್ಸ್ಗಳ ಮರಗಳನ್ನು ಈಗಲೇ ಕಡಿಯಲು ಆರಂಭಿಸಿದ್ದಾರೆ. ನರಕದ ಒಂದು ದಾರಿಗಳು ಅಂದರೆ ಅನೇಕ 1 ಮಿಲಿಯನ್ ಮರಗಳು ಕಡಿತಾರೆ ಕಾರ್ಬನ್ ಇಂದಾಗಿ ಎಂಬುದಾಗಿ. ನಿಜವಾಗಿ ಒಂದು ಆಮ್ಲಜನಕವನ್ನು ನಾಶಪಡಿಸಲು ನೋಡ್ತಾರೆ. ಆ ಒಂದು ಮರಗಳು ಕೂಡ ಕರ್ತನ ಮುಂದೆ ಉತ್ಸವಧ್ವನಿ ಮಾಡಿ ನ್ಯಾಯ ತೀರ್ಪಿಗಾಗಿ ದೇವರೊಂದಿಗೆ ಬರುವರು. ಈ ಎಲ್ಲ ಸೈತಾನನ ಕೆಟ್ಟ ಕಾರ್ಯಗಳನ್ನು, ಈ ಎಲ್ಲ ಮಾನಸಿಕ ಕೆಟ್ಟ ಬ್ರೈನ್ಗಳು ಸೈತಾನನ ಕಾರ್ಯಗಳನ್ನು ನಾಶಪಡಿಸಲು ಮತ್ತು ಕರ್ತನ ನ್ಯಾಯ ತೀರ್ಪನ್ನು ನಾವು ಇದರ ಮೇಲೆ ಘೋಷಿಸಬೇಕು. ಸಮುದ್ರವು ಅದರಲ್ಲಿ ಇರುವುದೆಲ್ಲವೂ ಘೋಷಿಸಲಿ, ಹೊಲಗಳು ಅವುಗಳ ಪೈರುಗಳು ಉಲ್ಲಾಸಿಸಲಿ. ನೋಡಿ, ಸಮುದ್ರಗಳು ಮತ್ತು ಸಮುದ್ರದ ಪ್ರಾಣಿಗಳು ಎಲ್ಲಾ ರೇಡಿಯೇಷನ್ಗಳನ್ನು ಅವರು ಹಾಕಿದ್ದಾರೆ. 5G ಆಂಟೆನೆಗಳನ್ನು ಹಾಕಿದ್ದಾರೆ. ಅನೇಕ ಪ್ರಾಣಿಗಳಿಗೆ, ಹಕ್ಕಿಗಳಿಗೆ ಮತ್ತು ಜೇನುನೊಣಗಳಿಗೆ ಸ್ಥಳವಿಲ್ಲದಾಗಿದೆ. ಅವುಗಳು ಗಲಿಬಿಲಿಗೊಂಡಿದ್ದೇವೆ. ತಿಮಿಂಗಲಗಳು ಅವುಗಳು ಸಮುದ್ರಗಳಲ್ಲಿ ಸಾಯ್ತಾ ಇವೆ. ಕೋಲ್ಡ್ ವಾಟರ್ ವೇಲ್ಸ್ಗಳು, ಇಡೀ ಪ್ರಕೃತಿಯು ಸಂಪೂರ್ಣವಾಗಿ ಗಲಿಬಿಲಿಗೊಂಡಿದೆ. ಜಿಯೋ ಇಂಜಿನಿಯರಿಂಗ್ ಇಂದ ಮನುಷ್ಯನ ಎಲ್ಲ ಜ್ಞಾನದಿಂದ ಕರ್ತನು ಈ ಲೋಕವನ್ನು ನ್ಯಾಯ ತೀರ್ಪು ಮಾಡಲು ಬರುವನು ಆಗಿದ್ದಾನೆ. ಅದಕ್ಕಾಗಿ ವನದ ಮರಗಳು ಉಲ್ಲಾಸ್ತಾ ಇವೆ. ಎಲ್ಲಾ ಕಡೆ ಪೈರುಗಳ ಒಂದು ನಾಶನ. ನೀವು ದೇವರ ಒಂದು ಜ್ಞಾನದಲ್ಲಿ ನಡೆಯದಿದ್ರೆ ಅನೇಕ ಒಂದು ಬೇಸಾಯಗಾರರು ತಮ್ಮ ಸ್ಥಳಗಳನ್ನು ಮಾರಿಕೊಂಡು ಒಂದು ಕಡಿಮೆ ಕ್ರಯಕ್ಕೆ ಮಾರುವರು. ಆದರೆ ಈ ವರ್ಷ ಆಶೀರ್ವಾದ ಮತ್ತು ಸುರಕ್ಷತೆ, ನಿಮ್ಮ ಒಂದು ಸ್ಥಳದ ಒಂದು ಪ್ರಭಾವ ಮೊದಲಿಗಿಂತ ಹೆಚ್ಚಾಗಿ ಬೇಕಾದದಾಗಿದೆ. ನಿಮ್ಮದೇ ಶರೀರ, ನಿಮ್ಮದೇ ಜೀವಿತ, ನಿಮ್ಮದೇ ಮನಸ್ಸು, ನಿಮ್ಮದೇ ಒಂದು ಆರೋಗ್ಯ, ಆರ್ಥಿಕತೆ, ನಿಮ್ಮ ಒಂದು ಕುಟುಂಬ ಎಲ್ಲ ಕಡೆ ಆರಂಭವಾಗುವುದು. ನಿಮ್ಮ ಮನೆ, ನಿಮ್ಮ ಪಟ್ಟಣ, ನಿಮ್ಮ ಸಭೆ, ನಿಮ್ಮ ಸೇವೆ, ನಿಮ್ಮ ದೇಶಗಳು, ಎಲ್ಲಾ ಕ್ಷೇತ್ರಗಳೇ ಆತ್ಮಿಕ ಲೋಕದಲ್ಲಿ ನೀವು ಇಡೀ ಲೋಕದ ಮೇಲೆ ಪ್ರಭಾವವನ್ನು ತೆಗೆದುಕೊಳ್ಳಬಹುದು. ನೀವು ಆತ್ಮದಲ್ಲಿ ಕೀರ್ತನೆ 2:8 ದೇವರು ಹೇಳ್ತಾ ಇದ್ದಾರೆ, ಭೂಮಿಯ ಕಡೆಯವರೆಗೆ ಇರುವ ಎಲ್ಲಾ ದೇಶಗಳನ್ನು ನಿಮ್ಮ ಸ್ವಾಸ್ಥ್ಯವಾಗಿ ಕೊಡುವೆನು. ನೀವು ಕೇಳಿಕೊಂಡರೆ ನಾನು ಅನ್ಯ ಜನಾಂಗ ನಿನಗೆ ಅಧೀನ ಮಾಡುವೆನು. ಎಲ್ಲಾ ಕಡೆ, ಎಲ್ಲಾ ದೇಶದ ಕಡೆಗೆ ನಿಮ್ಮ ಸ್ವಾಸ್ಥ್ಯ. ಆದ್ದರಿಂದ ಇಡೀ ಲೋಕವು ಅದರಲ್ಲಿ ನೀನು ಪ್ರಭಾವ ಮಾಡಬಾರ್ದು. ಪುನರ್ಜನ್ಮವಾದ ವಿಶ್ವಾಸಿಯಾಗಿ, ದೇವರ ಮಗುವಾಗಿ, ನೀನು ಭೂಪರಲೋಕದ ಮಗುವಾಗಿ ನಿನಗೆ ಅಧಿಕಾರವಿದೆ. ಎಲ್ಲಾ ದೇಶಗಳ ಮೇಲೆ ನಿನಗೆ ಕಾರ್ಯ ಮಾಡಲು ನಿನಗೆ ಅಧಿಕಾರವಾಗಿ ಇದೆ. ನಿನ್ನ ಪ್ರಾರ್ಥನೆ ಮೂಲಕ, ಘೋಷಣೆ ಮೂಲಕ, ಸ್ತುತಿ ಆರಾಧನೆಯ ಮೂಲಕ, ದೇವರ ದೂತರನ್ನು ಬಿಡುಗಡೆಗೊಳಿಸುವುದರ ಮೂಲಕ ನಿನ್ನ ಒಂದು ಪ್ರಭಾವವು ಬಹಳ ಪ್ರಾಮುಖ್ಯವಾಗಿದೆ. ಮೊದಲಿಗಿಂತ ಹೆಚ್ಚಾಗಿ ನೀವು ನೋಡುವಾಗ ಸೈತಾನನು ಏನಾದರೂ ಕಾರ್ಯ ಮಾಡುವುದಾದ್ರೆ ದೇಶಗಳಲ್ಲಿ ನೀನು ಅದನ್ನು ಗದರಿಸಿರಿ, ನೀನು ಶಪಿಸಿರಿ, ನೀವು ದೇವದೂತರನ್ನು ಕಳಿಸಿರಿ, ಸೈತಾನನ ಕಾರ್ಯಗಳನ್ನು ನಾಶ ಮಾಡಿಸುವಂತೆ ದೇವರ ನ್ಯಾಯ ತೀರ್ಪನ್ನು ಘೋಷಿಸಿರಿ. ಕೆಟ್ಟ ಸಂಗತಿಗಳನ್ನು ಮಾಡುವವರ ಮೇಲೆ ದೇವರ ಒಂದು ನ್ಯಾಯ ತೀರ್ಪು ಸೈತಾನನ ಕಾರ್ಯಗಳ ಮೇಲೆ ಮತ್ತು ಆತನ ಅನುಯಾಯಿಗಳ ಮೇಲೆ ನೀವು ತೆಗೆದುಹಾಕಿರಿ. ನಿಮ್ಮ ಆಶೀರ್ವಾದ, ಪ್ರಾರ್ಥನೆ, ಸ್ತುತಿ, ಘೋಷಣೆ, ನಿಮ್ಮ ಒಂದು ಪರಿಶುದ್ಧತೆಯ ಜೀವಿತ ಕೊಡುವಾಗ ನಿಮ್ಮ ಮೇಲೆ ಆ ಒಂದು ಮುದ್ರೆ ಇರ್ತದೆ. ಮತ್ತು ಎಲ್ಲಾ ವಿಶ್ವಾಸಿಗಳ ಮೇಲೆ ನಿಮ್ಮ ಒಂದು ಬತ್ತಳಿಕೆಗಳು ತುಂಬುತ್ತದೆ. ನಿಮ್ಮದು ಯಾವುದು ಸಾಯುವುದಿಲ್ಲ. ನಿಮ್ಮ ಗದ್ದೆಗಳು ಆನಂದಿಸುವವು ಮತ್ತು ಅದು ಸಮೃದ್ಧಿಕರವಾಗುವು. ನಿಮ್ಮ ಮರಗಳು ಕೂಡ ಆನಂದಿಸುವವು, ಯಾಕೆಂದರೆ ನೀವು ದೇವರ ಪ್ರಸನ್ನತೆಯನ್ನು ಹೊಂದಿದ್ದೀರಿ. ಆಮೇಲೆ
ನೋಡಿ, ಸಮುದ್ರವು ತನ್ನ ಎಲ್ಲೋದನ್ನು ಘೋಷಿಸ್ತಾ ಇದೆ, ಹೊಲಗಳು ಪೈರುಗಳು ಉಲ್ಲಾಸಿಸಲಿ, ವನದ ಮರಗಳು ಉತ್ಸಾಹಿಸಲಿ, ಯಾಕೆಂದರೆ ಆತನು ನ್ಯಾಯ ತೀರ್ಪು ಮಾಡಲು ಬರ್ತಾನೆ. ನೀವು ಅದರಲ್ಲಿ ಪಾತ್ರ ವಹಿಸಿರಿ. ನಿಮ್ಮ ಅದರಿಂದಲೇ ಎಲ್ಲವೂ ಸಂತೋಷವಾಗಿರ್ಬೇಕು, ಆರೋಗ್ಯವಾಗಿರ್ಬೇಕು. 34ನೇ ವಚನ, ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿದೆ, ಆತನು ಒಳ್ಳೆಯವನು, ಆತನ ಕೃಪೆ ಶಾಶ್ವತವಾಗಿರುವುದು. ನಮ್ಮ ಸಹಾಯಕನಾಗಿರುವ ದೇವರೇ, ನಮ್ಮನ್ನು ರಕ್ಷಿಸು, ಅನ್ಯ ಜನಗಳ ಚದರಿರುವ ನಮ್ಮನ್ನು ಬಿಡಿಸಿ ಕೂಡಿಸು, ಆಗ ನಿನ್ನ ಪರಿಶುದ್ಧ ನಾಮವನ್ನು ಕೊಂಡಾಡುವೆವು, ನಿನ್ನ ಸ್ತೋತ್ರದಲ್ಲಿ ಹೆಚ್ಚಳ ಪಡುವೆವು. ನೀವು ಕರ್ತನಿಗೆ ಕೃತಜ್ಞತೆಯನ್ನು ಸಲ್ಲಿಸುವಾಗ ನೀವು ಆತನ ಕೃಪೆಯನ್ನು, ಕರುಣೆಯನ್ನು, ಒಳ್ಳೆತನವನ್ನು ಘೋಷಿಸ್ತೀರಿ. ಇದು ಖಂಡಿತವಾಗಿ ನಡೆಯುವುದು. ಆಗ ಅದು ನಡೆಯುವುದು. ನೀವು ಎಲ್ಲೆಲ್ಲಿ ಮಾತಾಡ್ತೀರಿ, ದೇವರ ಒಳ್ಳೆತನವು ಅಲ್ಲಿ ಕಾಣಿಸಲ್ಪಡ್ತದೆ. ಎಲ್ಲೆಲ್ಲಿ ನೀವು ಯೇಸು ನಾಮವನ್ನು ಘೋಷಿಸ್ತೀರಿ, ಸೈತಾನನ ಕಾರ್ಯಗಳು ನಡೆಯುವುದಿಲ್ಲ. ಸೈತಾನನು ಏನು ಮಾಡಲು ಬಯಸ್ತಾನೆ, ನೀವು ಸ್ತುತಿ ಮಾಡುವಾಗ, ಆರಾಧಿಸುವಾಗ ಅದು ನಡೆಯುವುದಿಲ್ಲಾರದು. ಕರ್ತ ನಮ್ಮ ರಕ್ಷಕನಾಗಿದ್ದಾನೆ. ನಾವು ನಿತ್ಯತ್ವಕ್ಕಾಗಿ ರಕ್ಷಣೆಗೆ ಹೊಂದಿದ್ದೇವೆ. ನಮ್ಮ ಒಂದು ನಮ್ಮ ಪರಿಸ್ಥಿತಿಗಳನ್ನ ನಮ್ಮ ರಕ್ಷಿಸು, ನಮ್ಮ ನಡೆಸು. ಯಾವ ಬಸ್ ಅನ್ನು ತೆಗೆದುಕೊಳ್ಬೇಕು, ಯಾವ ಟ್ರೈನ್ ತೆಗೆದುಕೊಳ್ಬೇಕು, ಫ್ಲೈಟ್ ಅನ್ನು ತೆಗೆದುಕೊಳ್ಬೇಕು, ಯಾವಾಗ ಪ್ರಯಾಣ ಮಾಡಬೇಕು, ನಮ್ಮ ಎಲ್ಲಾ ಪರಿಸ್ಥಿತಿಗಳನ್ನ ನಮ್ಮ ರಕ್ಷಿಸು. ಯಾವ ಆ ಒಂದು ಶಾಪಿಂಗ್ ಮಾಲ್ ಅಲ್ಲಿ ಇಲ್ಲಿ ಇರ್ಬಹುದಾ ಎಂದು ಕೇಳಿರಿ. ಅನೇಕ ಅಟ್ಯಾಕ್ಗಳು ನೋಡಿದೆ, ಅನೇಕ ಅಗ್ನಿಯ ಒಂದು ಅಟ್ಯಾಕ್ಗಳನ್ನು ನೋಡಿದೆ. ನಾನು ಆರ್ಸಿಯನ್ನು ನೋಡಿದೆ, ಅಂದರೆ ಅವರು ಬೆಂಕಿಯನ್ನು ಹಾಕ್ತಾ ಇದ್ದಾರೆ ಮತ್ತು ಬೆಂಕಿಯ ಒಂದು ಅಪಘಾತಗಳನ್ನು ನೋಡಿದೆ, ರಕ್ತವನ್ನು ನೋಡಿದೆ, ಹೊಗೆಯನ್ನು ನೋಡಿದೆ. ಇದು ಬೆಳೆಯುವುದು. ಭೂಕಂಪಗಳು ಮತ್ತು ಅನೇಕ ಪ್ಲೇಗ್ಗಳು ಮತ್ತು ಅನೇಕ ಪೀಡೆಗಳು ಬೆಳೆಯುವವು, ಹೆಚ್ಚುವವು. ಅನೇಕ ಸೀಸನ್ ಮತ್ತು ಕ್ಲೈಮೇಟ್ಗಳು ಅವುಗಳು ಬದಲಾಗುವವು. ಮನುಷ್ಯನು ಈ ಒಂದು ವಾತಾವರಣದಲ್ಲಿ ಕೂಡಲೇ ಮಿಂಗಲಾಗುವಾಗ ಕೂಡಲೇ ಒಂದು ತಂಪಾಗೋದು, ಪದೇ ಪದೇ ಈ ಲೋಕಕ್ಕೆ ಅದು ಬಡಿಯುವುದು. ನಾವು ಪ್ರಾರ್ಥಿಸದಿದ್ರೆ, ನಾವು ಸೈತಾನನ ಕಾರ್ಯಗಳನ್ನು ಗದರಿಸದಿದ್ರೆ, ನಾವು ಘೋಷಿಸದಿದ್ರೆ, ಲಾಜರಸ್ ಹಾರ್ವೆಸ್ಟ್ ಅನ್ನು ಘೋಷಿಸೋಣ. ಇದು ಬಹಳ ಪಿಕ್ಚರ್ಸ್ಗಳು ಬಹಳ ಒಂದು ಭಯಂಕರವಾಗಿ ಕಾಣ್ತಾ ಇದೆ. 70-80% ಎಂದು ಜನರು, ನಾನು 100% ಹೇಳ್ತಾ ಇದ್ದೇನೆ. ನಮ್ಮ ಒಂದು ಬೆಳೆಯು 100% ಹೆಚ್ಚಳಬೇಕು. ಲಾಜರಸ್ ಹಾರ್ವೆಸ್ಟ್ ಅವರಿಗೆ ಒಂದು ಕಾಂಪನ್ಸೇಷನ್ ಕೂಡ ಸಿಗಬೇಕು. ಅವ್ರು 70-80% ಹೇಳ್ತಾ ಇದ್ದಾರೆ. ಬಹಳ ಚೆನ್ನಾಗಿ ಕಾಣುವುದು, ಒಳ್ಳೆಯ ಒಂದು ಆರ್ಗ್ಯಾನಿಕ್ ಅಪ್ಪ ನಾವು ಬೆಳೆಸ್ತಾ ಇದ್ದೀವಿ. ದೇವರಿಗೆ ಸ್ತೋತ್ರವಾಗಲಿ. ನಾವು ಇದನ್ನು ಮಾಡುವಾಗ ಆತನಿಗೆ ಒಂದು ಆತನಿಗೆ ಒಂದು ಕೃತಜ್ಞತೆ ಸಲ್ಲಿಸುವಾಗ ನಮ್ಮ ಜೀವಿತವು ವ್ಯತ್ಯಾಸಕರವಾಗಿರ್ತದೆ. ಬೇರೆ ಬೇರೆ ದೇಶಗಳಲ್ಲಿ ಸಿವಿಲ್ ಅನ್ರೆಸ್ಟ್, ಜನರ ಒಂದು ಡಿಸ್ಕಂಟೆಂಟ್, ಅದು ಬಹಳ ಕೆಟ್ಟದಾಗಿ ಹೋಗ್ತದೆ. ಜನರು ಇಸುಕಲ್ಪಡ್ತಾರೆ, ಅವರು ಅಪ್ಸೆಟ್ ಆಗ್ತಾರೆ. ಕೋಪ ಮತ್ತು ದ್ವೇಷಗಳು ಜನರಲ್ಲಿ ಹೆಚ್ಚಾಗಿ ಉಕ್ತಾನೆ ಹೋಗ್ತದೆ. ಕೆಟ್ಟತನಗಳು, ರೈಟ್ಸ್ಗಳು ಅದು ಹೆಚ್ಚುತ್ತಾ ಹೋಗು. ಭಯಂಕರವಾದ ಒಂದು ಹೊಸ ಡ್ರಗ್ ಎಡಿಕ್ಷನ್ಗಳು, ಈ ರೀತಿಯ ಒಂದು ಡೇಂಜರಸ್ ಡ್ರಗ್ಸ್ಗಳು ಬರುವುದು, ಹೊಸ ಒಂದು ಮೆಡಿಕೇಶನ್ಗಳು ಬರುವವು, ಮನಸ್ಸನ್ನು ಬದಲಾವಣೆ ಮಾಡುವ ಸಂಗತಿಗಳು ಬರ್ಬೋದು. ಅದು ನಿಮಗೆ ಒಳ್ಳೆಯದಾಗಿ ಇದ್ದಿದೆ, ನಿಮ್ಮ ಒಂದು ಜೀರ್ಣಾಂಗಕ್ಕೆ, ನಿಮ್ಮ ಒಂದು ಎಲುಬುಗಳಿಗೆ ಒಳ್ಳೆಯದು ಎಂದು ಹೇಳುವರು. ಆದರೆ ಅದು ನಿಜವಾಗಿ ಮನಸ್ಸನ್ನು ಮಾರ್ಪಡಿಸುವಂತದ್ದಾಗಿರ್ತದೆ. ಜನರು ತಮ್ಮ ಮನಸ್ಸಲ್ಲಿ ಮಾರ್ಪಾಡಾಗುವರು. ಅನೇಕ ಹೊಸ ಸಂಗತಿಗಳು ಕೂಡ ಮಾರ್ಪಾಡಾಗುವವು. ಕರ್ತನ ಬಲವೇ ನಿಮ್ಮ ಒಂದು ಕರ್ತನ ಆನಂದ ಬಲವಾಗಿದೆ. ನಿಮಗೆ ಈ ಎಲ್ಲ ವಿಷಯಗಳು ಬೇಕಾಗಿಲ್ಲ. ಪರಿಶುದ್ಧಾತ್ಮನಿಗೆ ನೀವು ಕೇಳಿರಿ. ಹೊಸ ವಿಷಯಗಳು ಬಹಳ ವ್ಯತ್ಯಾಸಕರವಾಗಿರ್ತದೆ. ಅದನ್ನು ಹೆಚ್ಚಾಗಿ ಪ್ರಾರ್ಥಿಸಿರಿ. ಸ್ಪಷ್ಟವಾಗಿ ದೇವರ ಸ್ವರವನ್ನು ಕೇಳಿರಿ. ನನ್ನ ಡಾಕ್ಟರ್ ಹೇಳಿದ್ರು, ಹೊಸ ಸಂಗತಿಗಳು ಇನ್ವೆಂಟ್ ಮಾಡಿದ್ದಾರೆ. ಏನ್ ಮಾಡುವುದು? ಮನುಷ್ಯರ ಆಲೋಚನೆಗಳು ಒಳ್ಳೆದಾಗಿ ಕಾಣುದಾದ್ರೂ ಕೂಡ ಅದು ನಾಶನಕ್ಕೆ ನಡೆಸ್ತದೆ. ಕರ್ತನಿಗೆ ಕೇಳಿಕೊಳ್ಳಿರಿ. ಒಂದು ಮೆಡಿಕಲ್ ಫೀಲ್ಡ್ ಅಲ್ಲಿ ಕೂಡ ಒಂದು ಕೆಟ್ಟದನ್ನ ಆಗುವುದನ್ನು ನೋಡಿದ್ದೇನೆ. ಹೊಸ ಒಂದು ಸೈಕಾಲಜಿ ಬರ್ತಾ ಇದೆ. ಅನೇಕ ಜನರು ಒಂದು ನಾಶಗೊಳ್ತಾ ಇದ್ದಾರೆ. ನೀವು ಎಂದಿಗೂ ಒಂದು ಸೋಲನ್ನು ತೆಗೆದುಕೊಳ್ಬಾರ್ದು. ಯಾವುದೇ ಸೋಲಿಲ್ಲ, ಯಾವುದೇ ಸೋಲನ್ನು ನೀವು ಸ್ವೀಕರಿಸಬಾರ್ದು. ಯೇಸುವಿನ ನಾಮದಲ್ಲಿ ಏನಾದ್ರೂ ನಿಮಗೆ ಸೋಲಂತ ಕಾಣುವುದಾದ್ರೆ ನೀವು ಅದನ್ನು ಒಂದು ಅವಕಾಶವಾಗಿ, ಆಶೀರ್ವಾದವಾಗಿ
ತಿರುಗಿಸಬೇಕು. ಕರ್ತನ ಆಶೀರ್ವಾದವಾಗಿ ನೀವು ಕೂಡಲೇ ಇದನ್ನು ತಿರುಗಿಸಬೇಕು. ಟೆಕ್ನಾಲಜಿಯು ವಂಚನೆಕ್ಕಾಗಿ ಉಪಯೋಗಿಸುವಾಗ, ನೀವು ಒಂದು ಅನ್ನೋನ್ ಆಬ್ಜೆಕ್ಟ್ಗಳನ್ನು ಹಾರುವ ನೋಡುವಾಗ, ಒಂದು ಅನ್ಯ ಸಂಗತಿಗಳು ಕೇಳುವಾಗ, ದೇವರು ಇಲ್ಲ, ದೇವರನ್ನ ಸೃಷ್ಟಿಲ್ಲ ಅಂತ ಹೇಳುವಾಗ, ದೇವರಿಗೆ ನಿಮಗೆ ಬೇಕಾಗಿಲ್ಲ ಹೇಳುವಾಗ, ನಿನ್ನನ್ನು ಅನ್ಯರು ಸೃಷ್ಟಿಸಿದ್ದಾರೆ ಹೇಳುವಾಗ, ಒಂದು ಮಾತಾದ ಒಂದು ವಂಚನೆ ಬರುವಾಗ, ಯಾರೆಲ್ಲ ಕರ್ತನ ವಾಕ್ಯದಲ್ಲಿ ಬೇರು ಇದ್ದಾರೋ ಯೇಸುವಿನ ನಾಮದಲ್ಲಿ ಅವರು ದೃಢವಾಗಿ ನಿಲ್ಲುವರು. ನೀವು ನಿಮ್ಮ ಒಂದು ನಂಬಿಕೆಯ ಎಣಿಕೆಗೊಳ್ಳಲು ಸಿದ್ಧರಾಗಬೇಕು. ನೀವು ಅನುಕೂಲ ಪರಿಸ್ಥಿತಿಯಲ್ಲಿ ಕೂಡ ಅನನುಕೂಲ ಪರಿಸ್ಥಿತಿಯಲ್ಲಿ ಯಾವಾಗಲೂ ನೀವು ಸುವಾರ್ತೆಯು ನಿಮ್ಮಲ್ಲಿ ಸಿದ್ಧವಾಗಿರಬೇಕು. ನೀವು ನಿಮ್ಮ ನಂಬಿಕೆಯನ್ನು ಕದಲಿಸುವಾಗ ನೀವು ಕದಲಬಾರದು. ನಿಮ್ಮಲ್ಲಿ ಒಂದು ಸಾಕ್ಷಿ ಇರಬೇಕು ಸಿದ್ಧತೆಯಿಂದ. ಈ ಸಮಯವು ನೀವು ಬಹಳ ಬಲವಾಗಿ ನಿಲ್ಲುವ ಸಮಯವಾಗಿದೆ. ಅವರು ಕ್ರಿಶ್ಚಿಯನ್ ಅನ್ನು ಔಟ್ಲೋ ಆಗಿ ಮಾಡಲು ನೋಡ್ತಾ ಇದ್ದಾರೆ. ಅನೇಕರು ಹೇಳ್ತಾರೆ ಕ್ರಿಶ್ಚಿಯನರು ಡೇಂಜರಸ್ ಆಗಿದ್ದಾರೆ, ಅವರು ನಕಾರಾತ್ಮಕವಾಗಿದ್ದಾರೆ. ಈ ಸಮಯದಲ್ಲಿ ನಾವು ಬಲವಾಗಿ ನಿಂತುಕೊಳ್ಳುವ ಸಮಯವಾಗಿದೆ. ನಾವು ದೃಢವಾಗಿ ನಿಲ್ಲುವಾಗ ನಾವು ಅವರ ಒಂದು ಅಡ್ವಾನ್ಸ್ ಮಾಡುವ ಕಾರ್ಯಗಳನ್ನು ತಡೆ ಹಾಕಬಹುದು. ಸೈತಾನನು ಬೀಸ್ನ ಒಂದು ಮಾರ್ಕ ನೋಡುವರು ಮತ್ತು ಅನೇಕ ರೆವಲ್ಯೂಷನ್ ಅನ್ನು ಬೇಗ ತರಲು ನೋಡುವ ನಾವು ದೃಢವಾಗಿ ನಿಲ್ಲುವಾಗ ಆ ಪ್ರವಾಹವು ನಿಂತು ಹೋಗುವುದು. ಪ್ರವಾಹವು ನಿಮಗೆ ಹೊಡೆಯುವಾಗ ಆತನು ಧ್ವಜವನ್ನು ಎತ್ತುವನು. ನೀವೇ ಆ ಜಯದ ಧ್ವಜವಾಗಿದ್ದೀರಿ, ನೀವೇ ಅದು ಸ್ಥಾನವಾಗಿದ್ದೀರಿ. ನೀವು ಆ ಪ್ರವಾಹದಿಂದ ಹೋಗುವವರಲ್ಲ, ನೀವು ಬಲವಾಗಿ ದೇವರ ವಾಕ್ಯದಲ್ಲಿ ನಿಲ್ಲುವರಾಗಿದ್ದೀರಿ. ಇಲ್ಲ, ನಾನು ಅದರೊಂದಿಗೆ ಹೊಂದಾಣಿಕೆ ಮಾಡುವುದಿಲ್ಲ ಎಂದು ಹೇಳುವವರಾಗಿದ್ದೀರಿ. ಈ ವರ್ಷ ಸೈತಾನನು ಅನೇಕ ನಾಶವನ್ನು ತರುವಲ್ಲಿ ನೋಡುವನು, ಆದರೆ ದೇವರು ತನ್ನ ಒಂದು ಸ್ತುತಿ ಆರಾಧನೆಯು ಇಡೀ ಲೋಕದಲ್ಲಿ ಎಬ್ಬಿಸುವನು. ದೇವರು ತನ್ನ ಜನರು ಎಬ್ಬಿಸುವನು, ಇಡೀ ಲೋಕಕ್ಕೆ ಎಂದೆಂದಿಗೆ ಇಲ್ಲದ ರೀತಿಯಲ್ಲಿ ಸಂಪರ್ಕಿಸುವನು. ಅನೇಕ ಸೈತಾನನ ಡೇಂಜರ್ಸ್ಗಳು ನೋಡುವಾಗ ಕ್ರಿಶ್ಚಿಯನರು ಇನ್ನೂ ಹೆಚ್ಚಾಗಿ ಹತ್ತಿರಕ್ಕೆ ಬರುವರು. ಯಾಕೆಂದ್ರೆ ಅನೇಕ ಒಂದು ಹಿಂಸೆಗಳಿರುವು, ಅನೇಕ ಬೀಳುವಿಕೆ ಆಗುವು. ಒಂದು ಕ್ರಿಶ್ಚಿಯಾನಿಟಿಯ ಅರ್ಧ ಭಾಗವು ಎಲ್ಲಾದರೂ, ಆದರೆ ಉಳಿದವರು ಬಹಳ ಬಲವಾಗಿ ನಿಲ್ಲುವವರು, ಒಟ್ಟಾಗಿ ನಿಂತು ಹಿಂದೆಂದಿಗೂ ಇಲ್ಲದ ರೀತಿಯಲ್ಲಿ ಹೆಚ್ಚಾಗಿ ಬಲಗೊಂಡು, ಹೆಚ್ಚಾಗಿ ಬೆಂಕಿಯಿಂದ, ಅನೇಕ ಅದ್ಭುತಗಳಿಂದ, ಸೂಚಕರಿಂದ ಹೊರಟು ಹೋಗಿ ಸುವಾರ್ತೆ ಸಾರಿ, ರೋಗಿಗಳನ್ನು ಗುಣಪಡಿಸಿ, ಸತ್ತವರನ್ನು ಎಬ್ಬಿಸಿ, ಒಂದು ಬಲವಾದ ಸೈನ್ಯವಾಗಿ ಹೋಗಿ ಯಾರು ಕೂಡ ನಿಲ್ಲಿಸಲಾಗುವುದಿಲ್ಲ. ಈ ವರ್ಷವು ನಿಮಗಾಗಿ ಆಗಿದೆ. ಯೇಸುವಿನ ನಾಮದಲ್ಲಿ ಆಮೆನ್.